ಓಂ ನಮೋ ವೆಂಕಟೇಶಾಯ. ಗುರುಗಳನ್ನು ಪ್ರಾರ್ಥನೆಯನ್ನು ಪ್ರತಿಯೊಬ್ಬರೂ ಕೂಡ ಗುರು ಪ್ರಾರ್ಥನೆಯನ್ನು ಮಾಡಲೇಬೇಕು. ಗುರು ಇಲ್ಲದೆ ಲೋಕದಲ್ಲಿ ಯಾರೂ ಕೂಡ ಇರಲಾರ. ಗುರು ತೋರಿಸಿದ ದಾರಿಯಲ್ಲಿ ನಡೆದವನಿಗೆ ಉತ್ತಮವಾಗಿರುವ ಸ್ಥಾನಗಳು ಲಭಿಸ್ತಾ ಇರುವುದನ್ನು ನಾವು ನೋಡ್ತಾ ಇದ್ದೇವೆ, ಅನುಭವಕ್ಕೆ ಸಿದ್ಧವಾಗಿದೆ. ಹಾಗಾಗಿ ನಮ್ಮ ಗುರುಗಳನ್ನು ಚಿಂತಿಸಿ ಯಾವುದೇ ಕಾರ್ಯವನ್ನು ಮಾಡಿದರೂ ಕೂಡ ಆ ಕಾರ್ಯವು ನಿರ್ವಿಘ್ನವಾಗಿ ನಡೀತದೆ ಎಂಬುದಾಗಿ ಶಾಸ್ತ್ರವಚನ. ಹಾಗಾಗಿ ನಾವೆಲ್ಲರೂ ಕೂಡ ಗುರು ಪ್ರಾರ್ಥನೆಯಿಂದ ಈ ಒಂದು ಚಿಂತನಾ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಸಮಾಶ್ರಯೇದ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋ ಶ್ರೀ ಪಾದ ಪಂಕಜೇ. ಹಾಗಾಗಿ ಶ್ರೀನಿವಾಸನ ಪ್ರಾರ್ಥನೆಯನ್ನು ಸೇರಿ ಮಾಡೋಣ. ಆನಂದ ಜ್ಞಾನದಂ ವಿಷ್ಣುಂ ಆನಂದಮಯ ನಾಮಕಂ ಆನಂದೇನ ದದರ್ಶಾಥ ಆನಂದ ನಿಲಯಾಲಯೇ. ಮುಂದೆ ಸಂಕಲ್ಪ. ಯಾವುದೇ ಕಾರ್ಯವನ್ನು ಮಾಡುವಾಗಲೂ ಮೊದಲು ನಾವು ಇಚ್ಛೆ ಪಡಬೇಕು. ಇಚ್ಛತಿ ಯತತೆ, ತದನಂತರ ಅವನು ಕಾರ್ಯವನ್ನು ಮುಂದೆ ಮಾಡ್ತಾನೆ ಅಂತ ಇರುವಂಥದ್ದು. ಮೊದಲು ಇಚ್ಛೆ ಬರಬೇಕು. ಇಚ್ಛೆ ಬಂದ ಮೇಲೆ ಪ್ರಯತ್ನ ಬಂದ ಮೇಲೆ ಅವನು ಕಾರ್ಯವನ್ನು ಮಾಡಲಿಕ್ಕೆ ತೊಡಗ್ತಾನೆ ಅಂತ. ಹಾಗಾಗಿ ಇಚ್ಛೆಯೇ ಬರದೇ ಇದ್ದರೆ ಯಾವ ಕಾರ್ಯವೂ ನಡೆಯೋದಿಲ್ಲ. ಹಾಗಾಗಿ ಭಗವಂತನು ನಮ್ಮಲ್ಲಿ ಮೊದಲು ಇಚ್ಛೆಯನ್ನು ಕೊಡಬೇಕು. ಆ ಇಚ್ಛೆಯನ್ನು ಪಡುವುದೇ ಒಂದು ರೀತಿಯ ಸಂಕಲ್ಪ ಅಂತ ಹೇಳಿದ್ದಾರೆ. ಸಂಕಲ್ಪದಲ್ಲಿ ಏನು ಉದ್ದೇಶ ಇದೆ ವ್ಯಕ್ತಿಯದ್ದು ಎಂಬುದೇ ಅದರಲ್ಲಿ ನಾವು ಹೇಳುವಂತಹ ವಚನಗಳ ಮೂಲಕ ಅದನ್ನು ದೇವರಿಗೆ ಸಮರ್ಪಿಸುವಂಥದ್ದು. ಶ್ರೀಮತ್ ಆದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಸ್ಯ ಶ್ರೀ ಪದ್ಮಾವತಿ ಜಾನೇಃ ಭಗವತಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಜಗದ್ಗುರೋಃ ಶ್ರೀ ಗೋಪಾಲಕೃಷ್ಣ ಅನುಗ್ರಹೇಣ ಅಸ್ಮಾಕಂ ಸರ್ವೇಷಾಂ ಶರೀರಸ್ಯ ಮನಸಶ್ಚ ಬಲಸಿದ್ಧ್ಯರ್ಥಂ ಸಮಸ್ತಾನಾಂ ಆಧಿವ್ಯಾಧೀನಾಂ ನಿವಾರಣಾರ್ಥಂ ಸರ್ವಯಜ್ಞ ಫಲಪ್ರಾಪ್ತ್ಯರ್ಥಂ ಸರ್ವಾಸಾಂ ಸಂಪದಾಂ ಪ್ರಾಪ್ತ್ಯರ್ಥಂ ವಿದ್ಯಾರ್ಥಿನಾಂ ಬುದ್ಧಿಶಕ್ತಿ ವೃದ್ಧಿದ್ವಾರಾ ಪರೀಕ್ಷಾಸು ಉತ್ತೀರ್ಣತಾ ಸಿದ್ಧ್ಯರ್ಥಂ ಅಧಿಕಾರಿಣಾಂ ಸ್ವಸ್ವ ವಿಧಿ ನಿರ್ವಹಣ ಕೌಶಲ ಸಿದ್ಧ್ಯರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಶ್ರೀ ಗೋಪಾಲಕೃಷ್ಣ ಪ್ರೇರಣಯ ಶ್ರೀ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಶ್ರೀಮದ್ಭಗವದ್ಗೀತಾಯಾಃ
ದಶಮಾಧ್ಯಾಯಾಂತರ್ಗತ ದಶಮಾಧ್ಯಾಯಾಂತರ್ಗತ ಶ್ಲೋಕಪಾರಾಯಣಂ ಶ್ಲೋಕಪಾರಾಯಣಂ ತಥಾ ತಥಾ ಭಗವದ್ಗೀತಾ ಶ್ರವಣಂಚ ಭಗವದ್ಗೀತಾ ಶ್ರವಣಂ ಚ ಕರಿಷ್ಯಾಮಹೇ. ಕರಿಷ್ಯಾಮಹೇ. ಶ್ರೀಕೃಷ್ಣನು ಕಲಿಯುಗದ ದೇವತೆ, ಎಲ್ಲ ದುಷ್ಟರಾದ ಕಂಸಾದಿಗಳನ್ನು ಸಂಹಾರ ಮಾಡಿ ಸಮಸ್ತವಾಗಿರುವ ಸಜ್ಜನರ ಸಮೂಹಕ್ಕೆ ಆನಂದನಿತ್ತವನು. ಅವನ ಉಪಕಾರವನ್ನು ನಾವು ಸ್ಮರಣೆ ಮಾಡಲೇಬೇಕು. ಹಾಗಾಗಿ ಈ ಒಂದು ಚಿಂತನೆಯ ಪ್ರಾರಂಭದಲ್ಲಿ ಶ್ರೀಕೃಷ್ಣ ಪ್ರಾರ್ಥನೆಯನ್ನು ಸೇರಿ ಮಾಡೋಣ. ಕಂಸಾಂತಕಂ ಶಂಸನೀಯಂ ಕಂಸಾಂತಕಂ ಶಂಸನೀಯಂ ಸಂಶಾಂತಿಂ ಸಂಸ್ಕೃತಿಚ್ಛಿದಂ ಸಂಶಾಂತಿಂ ಸಂಸ್ಕೃತಿಚ್ಛಿದಂ ಸಂಶಯಚ್ಛೇದಿ ಸಂಸಿದ್ಧಂ ಸಂಶಯಚ್ಛೇದಿ ಸಂಸಿದ್ಧಂ ಶ್ರೀನಿವಾಸಂ ಭಜೆ ನಿಶಂ. ಶ್ರೀನಿವಾಸಂ ಭಜೆ ನಿಶಂ. ಶ್ರೀಮದ್ ಭಗವದ್ಗೀತೆಯ ಚಿಂತನೆಯನ್ನು ಪಾರಾಯಣವನ್ನು ಮಾಡುವ ನಾವುಗಳು ಭಗವದ್ಗೀತೆಯೇ ಮೂರ್ತಿವೆತ್ತಾಗಿ ಇರುವಂಥವನು ಕೃಷ್ಣದೇವ. ಹಾಗಾಗಿ ಅಂತಹ ಭಗವದ್ಗೀತೆಯ ರೂಪದಲ್ಲಿರುವಂತಹ ಕೃಷ್ಣನನ್ನು ಪ್ರಾರ್ಥಿಸಿ ಇನ್ನು ಗ್ರಂಥ ರೂಪದಲ್ಲಿರುವಂತಹ ಭಗವದ್ಗೀತೆಯ ಪ್ರಾರ್ಥನೆಯು ಅತ್ಯಂತ ಅವಶ್ಯಕ. ಹಾಗಾಗಿ ಭಗವದ್ಗೀತೆಯ ಪ್ರಾರ್ಥನೆಯನ್ನು ಮಾಡೋಣ. ಶಾಸ್ತ್ರೇಷು ಭಾರತಂ ಸಾರಂ ಶಾಸ್ತ್ರೇಷು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣ ಗೀತಾ ಚ ವೈಷ್ಣವಂ ಕೃಷ್ಣ ಗೀತಾ ಚ ತಜ್ಞಾನಾತ್ ಮುಚ್ಯತೇಂಜಸಾ. ತಜ್ಞಾನಾತ್ ಮುಚ್ಯತೇಂಜಸಾ. ಮುಂದೆ ವೇದವ್ಯಾಸರ ಪ್ರಾರ್ಥನೆ. ವೇದವ್ಯಾಸ ದೇವರು ಮಾಡಿದ ಉಪಕಾರ ಅಷ್ಟಿಷ್ಟಲ್ಲ, ಸಮಸ್ತ ಭಕ್ತವೃಂದಕ್ಕೆ, ಸಜ್ಜನರ ವೃಂದಕ್ಕೆ, ಸಮೂಹಕ್ಕೆ ಇಡೀ ಪುರಾಣವನ್ನು ರಚಿಸಿ ಎಲ್ಲಿ ಎಲ್ಲಿ ಏನೇನು ಇದೆಯೋ ಅಂತಹ ವೇದಾದಿಗಳಿಂದೆಲ್ಲ ಕ್ರೋಢೀಕರಿಸಿ, ವೇದವನ್ನು ಓದಿಕೊಂಡು ಅರ್ಥ ಮಾಡುವ ಸಾಮರ್ಥ್ಯ ನಮಗಿಲ್ಲ, ಅಂತಹ ಅಜ್ಞಾನಿಗಳಾದ ನಮ್ಮ ಮೇಲೆ ಕಾರುಣ್ಯವನ್ನು ತೋರುವ ವೇದವ್ಯಾಸ ದೇವರು ನಮಗೆಲ್ಲ ಈ ತರಹದ ಭಗವದ್ಗೀತೆ, ಮಹಾಭಾರತಾದಿಗಳನ್ನು ನೀಡಿದ್ದಾರೆ. ಅವರ ಪ್ರಾರ್ಥನೆ ಅತ್ಯಂತ ಅಗತ್ಯವಾಗಿದೆ. ಹಾಗಾಗಿ ವ್ಯಾಸರ ಪ್ರಾರ್ಥನೆಯನ್ನು ಮಾಡೋಣ. ವೇದವ್ಯಾಸ ಗುಣಾವಾಸ ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಮಾಂ ನಿರಾಶಂ ಗತಕ್ಲೇಶಂ ಕುರ್ವ ನಾಶಂ ಹರೇ ನಿಶಂ. ಕುರ್ವನಾಶಂ ಹರೇ ನಿಶಂ. ಈ ದಶಮಾಧ್ಯಾಯದ ಚಿಂತನೆಯನ್ನು ಮಾಡಲಿಕ್ಕಾಗಿ ಪೂಜ್ಯ ಆಚಾರ್ಯರು ಆಗಮಿಸಿದ್ದಾರೆ. ಇದರ ಪಾರಾಯಣ ಮಾತ್ರ ಅಲ್ಲದೆ ಪಾರಾಯಣ ಮಾಡುವಾಗ ಎಲ್ಲ ಭಕ್ತರಿಗೂ ಕೂಡ ಕೃಷ್ಣನು ಏನನ್ನು ಇಲ್ಲಿ ಹೇಳ್ತಾ ಇದ್ದಾನೆ ಎಂಬುವ ಅರ್ಥಚಿಂತನೆಯೂ ನಮಗೆ ಬೇಕಾಗಿದೆ. ಹಾಗಾಗಿ ಹಿಂದಿನ ಸಂಚಿಕೆಯಲ್ಲಿ ಬಹಳ ಅರ್ಥಗರ್ಭಿತವಾಗಿರುವ ಮಾತುಗಳನ್ನು ನಾವು ಕೃಷ್ಣನ ಮಾತಿನಲ್ಲಿ ಕೇಳಿದ್ದೇವೆ. ಇನ್ನೂ 10 ಹಲವು ಅತ್ಯಂತ ರತ್ನಗಳು ಇದರಲ್ಲಿ ಹೊಕ್ಕಿದೆ. ಆ ರತ್ನವನ್ನು ನಮಗೆ ನೋಡುವಂತಹ ಶಕ್ತಿ ಇಲ್ಲ. ಯಾಕೆಂದರೆ ರತ್ನದ ಮೇಲೆ ಸ್ವಲ್ಪ ಕೆಸರಂಟಿದೆ. ಹಾಗಾಗಿ ಆ ಒಂದು ಕೆಸರನ್ನು ತೊಳೆದು ತಮ್ಮ ಸರಳವಾದ ಮಾತುಗಳಿಂದ ನಮಗೆ ಕೃಷ್ಣನ ಭಾವವನ್ನು ಅರ್ಥ ಮಾಡಿಸ್ಕೊಳ್ತಾ ಇದ್ದಾರೆ ಆಚಾರ್ಯರು. ಅಂಥವರು ಮುಂದೆ ಚಿಂತನೆಯನ್ನು ನಡೆಸ್ಕೊಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಅದನ್ನು ಕೇಳಿ ಕೃತಾರ್ಥರಾಗೋಣ. ಶ್ರೀಲಕ್ಷ್ಮೀ ವೆಂಕಟೇಶಾಯ ನಮಃ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನನ್ನು ಕುರಿತು ತನ್ನ ರೂಪಗಳ ವೈಭವ, ವಿಭೂತಿ ರೂಪಗಳ ವೈಶಿಷ್ಟ್ಯವನ್ನು ನಿರೂಪಣೆ ಮಾಡುತ್ತಾ ಇದ್ದಾನೆ ಅನ್ನೋದನ್ನು ಮನನ ಮಾಡುತ್ತಾ ಇದ್ದೆವು. 10ನೇ ಅಧ್ಯಾಯದ 27ನೇ ಶ್ಲೋಕದಲ್ಲಿ ಭಗವಂತ ತನ್ನ 3 ವಿಭೂತಿ ರೂಪಗಳ ವರ್ಣನೆಯನ್ನು ಮಾಡಿದ್ದಾನೆ. ಅದು ಒಬ್ಬ ಕ್ಷತ್ರಿಯ ರಾಜನಿಗೆ ಸಂಬಂಧಪಟ್ಟ ಹಾಗೆ ತನ್ನ ವಿಭೂತಿ ರೂಪಗಳ ನಿರೂಪಣೆಯನ್ನು ಮಾಡಿದ್ದಾನೆ, ವಿವರಣೆಯನ್ನು ಕೊಟ್ಟಿದ್ದಾನೆ ಅನ್ನೋದನ್ನು ಮನನ ಮಾಡಿದ್ದೆವು. ಕುದುರೆಗಳಲ್ಲಿ ಉಚ್ಛ್ರೈಶ್ರವಸ್ ಎಂಬತಕ್ಕಂತಹ ಹೆಸರಿನಿಂದ, ಗಜೇಂದ್ರಗಳಲ್ಲಿ ಐರಾವತ ಎಂಬತಕ್ಕಂಥ ಹೆಸರಿನಿಂದ, ಹಾಗೆ ನರಾಣಾಂಚ ನರಾಧಿಪಂ ಅಂತ ಎಲ್ಲ ಮನುಷ್ಯರಿಗೆ
ನಿಯಾಮಕನಾದ, ಎಲ್ಲರನ್ನೂ ಬಹಳ ಸಂತೋಷದಿಂದ ಇರುವಂತೆ ರಕ್ಷಣೆ ಮಾಡುವಂತಹ ರಾಜನಲ್ಲಿ ನರಾಧಿಪ ಎಂಬತಕ್ಕಂಥ ಹೆಸರಿನಿಂದ ನಾನು ಇದ್ದೇನೆ. ರಾಜರಲ್ಲಿ ನರಾಧಿಪ ಎಂಬುವ ಹೆಸರನ್ನು ಹೊಂದಿದ ನನ್ನ ವಿಭೂತಿ ರೂಪ ಇದೆ ಎಂಬತಕ್ಕಂಥದ್ದನ್ನು ಭಗವಂತ ನಿರೂಪಣೆ ಮಾಡಿದ್ದ. ನಿನ್ನೆಯ ದಿವಸ ಸ್ವಲ್ಪ ಮನನ ಮಾಡಿದ್ದೆವು. ಭಗವಂತ ಪ್ರತಿಯೊಬ್ಬ ರಾಜರಲ್ಲಿಯೂ ಕೂಡ ತಾನು ಅವರಲ್ಲಿ ಸನ್ನಿಹಿತನಾಗಿದ್ದುಕೊಂಡು ಅವರಿಂದ ಪ್ರಜೆಗಳ ರಕ್ಷಣೆಯನ್ನು ಮಾಡಿಸಬೇಕು ಎಂಬುದಾಗಿ ಭಗವಂತ ರಾಜರಾಜೇಶ್ವರ ರೂಪದಿಂದ ಇದ್ದಾನೆ. ಯಾರ್ಯಾರು ಇತಿಹಾಸದಲ್ಲಿ ರಾಜ್ಯದ ಹೊಣೆಗಾರಿಕೆಯನ್ನು ಹೊತ್ತುಕೊಂಡು ಸಮರ್ಥವಾಗಿ ರಾಜ್ಯಭಾರವನ್ನು ಮಾಡುತ್ತಾ ಜೊತೆಯಲ್ಲಿ ತಮ್ಮ ಸಾಧನೆಯನ್ನು ಮಾಡಿಕೊಂಡಿದ್ದಾರೋ ಅಂತಹ ಅನೇಕ ರಾಜರ ಪರಂಪರೆಯನ್ನೇ ನಾವು ಇತಿಹಾಸದಲ್ಲಿ ಕಾಣ್ತೇವೆ. ಮಾಂಧಾತ, ನಹುಷ, ಅಂಬರೀಷ, ಧ್ರುವ, ಪ್ರಹ್ಲಾದ, ಸಗರ, ರಾಮಚಂದ್ರ, ದಶರಥ, ಇಂತಹ ಪಾಂಡು, ಶಂತನು, ಬಾಲ್ಹಿಕ ರಾಜ, ಶಲ್ಯ, ಇಂಥ ಅನೇಕ ರಾಜರು ವಿಶಿಷ್ಟವಾದಂತಹ ಸಾಧನೆಯನ್ನು ಮಾಡಿದ್ದಾರೆ. ಮುಖ್ಯವಾಗಿ ಭಗವಂತನ ವಿಶೇಷ ಸನ್ನಿಧಾನ ಪಾತ್ರನಾದಂತಹ ಪೃಥುಚಕ್ರವರ್ತಿ, ಹೈಹಯ ಎಂಬತಕ್ಕಂತಹ ಚಕ್ರವರ್ತಿ, ಈ ರೀತಿಯಲ್ಲಿ ನಾವು ಇತಿಹಾಸದಲ್ಲಿ ನೋಡಿದಾಗ ರಾಜ್ಯದ ಜವಾಬ್ದಾರಿಯನ್ನು ಹೊತ್ತುಕೊಂಡದ್ದು, ಅದನ್ನು ಸಮರ್ಥವಾಗಿ ನಿರ್ವಹಿಸಿದ್ದು ಎಷ್ಟು ಪ್ರಮುಖವೋ ಅದರ ಜೊತೆಯಲ್ಲಿ ತಮ್ಮ ಸಾಧನೆಗೆ ಸ್ವಲ್ಪವೂ ಕುಂದು ಬಾರದ ಹಾಗೆ ಸಾಧನೆಯನ್ನು ಮುಂದುವರಿಸಿಕೊಂಡು ಹೋದಂತಹ, ಅದರಿಂದ ಸಿದ್ಧಿಯನ್ನು ಪಡೆದಿರತಕ್ಕಂತಹ ಅನೇಕ ರಾಜರು ಬಂದಿದ್ದಾರೆ. ಇವರೆಲ್ಲ ಈ ಎರಡೂ ಕೆಲಸವನ್ನು, ಲೌಕಿಕವಾದಂತಹ ಪ್ರಜಾ ರಕ್ಷಣೆ, ಅಲೌಕಿಕವಾದಂತಹ ಭಗವದನುಗ್ರಹ ಪ್ರಾಪ್ತಿಗೆ ಕಾರಣವಾಗಿರತಕ್ಕಂತಹ ಸಾಧನೆ, ಇದೆರಡನ್ನು ಹೇಗೆ ಏಕಕಾಲದಲ್ಲಿ ಅವರು ನಿರ್ವಹಿಸಿದ್ದಾರೆ, ಅದೇ ಭಗವಂತನ ರಾಜರಾಜೇಶ್ವರ ಎಂಬತಕ್ಕಂತಹ ರೂಪದ ಸನ್ನಿಧಾನ ಅಂತ. ಹೀಗೆ ಭಗವಂತನು ಮನುಷ್ಯರಲ್ಲಿ, ರಾಜರಲ್ಲಿ ಆ ರೂಪದಿಂದ ಸನ್ನಿಹಿತನಾಗಿದ್ದುಕೊಂಡು ತನ್ನ ವಿಭೂತಿ ರೂಪವನ್ನು ಅಲ್ಲಿ ಇಟ್ಟು ವ್ಯಾಪಾರವನ್ನು ಮಾಡಿಸ್ತಾ ಇದ್ದಾನೆ. ಅದರಿಂದ ಭಗವಂತನಿಗೆ ನರಾಧಿಪ ಅಂತ ಹೆಸರು. ರಾಜರು ನರರಿಗೆ ಅಧಿಪರು. ಯಾರ್ಯಾರು ನರರು ಅಂದರೆ ಪ್ರಜೆಗಳು, ಅವರಿಗೆ ನಿಯಾಮಕರಾಗಿದ್ದಾರೆ. ಆದ್ದರಿಂದ ಅವರನ್ನು ನರಾಧಿಪ ಅಂತ ಕರೀತಾರೆ. ಆದರೆ ಭಗವಂತ ಮುಖ್ಯವಾಗಿ ನರಾಧಿಪ ಅಂತ. ಯಾಕೆ ಅಂತಂದರೆ, ನರ ಅಂತಂದರೆ ನರೀಯತೆ, ನಾಶ ಹೊಂದೋದಿಲ್ಲ. ನಾಶ ಹೊಂದದೇ ಇರತಕ್ಕಂಥದ್ದೊಂದರೆ ಈ ಜೀವನ ಸ್ವರೂಪ. ದೇಹಕ್ಕೆ ನಾಶ ಇದೆ, ದೇಹದ ಒಳಗಡೆ ಇರತಕ್ಕಂತಹ ಆತ್ಮನಿಗೆ ನಾಶ ಇಲ್ಲ. ಅವನು ನರ, ಯಾಕೆ ನರೀಯತೆ ಅಂತ, ನಾಶ ಹೊಂದೋದಿಲ್ಲ ಅಂತ. ಅಂಥವರಿಗೆ ಅಧಿಪ. ಲೋಕದಲ್ಲಿರುವಂತಹ ರಾಜರು ಈ ದೇಹಕ್ಕೆ, ದೇಹದ ಒಳಗಡೆ ಇರತಕ್ಕಂತಹ ಚೇತನನಿಗೆ ಅವರು ನಿಯಾಮಕರಾಗಿರ್ತಾರೆ. ಒಂದು ವೇಳೆ ಆ ಚೇತನ ಈ ದೇಹದ ಒಳಗಡೆ ಇಲ್ಲ ಅಂತಾದರೆ ಅವನಿಗೆ ಆ ಲೋಕದಲ್ಲಿರುವಂಥ ರಾಜ ಅಧಿಪತಿ ಅಲ್ಲ. ಅವನು ಈ ದೇಹವನ್ನು ತ್ಯಾಗ ಮಾಡಿ ಪರಲೋಕಕ್ಕೆ ಹೋದಾಗ ಅಲ್ಲಿ ಇಲ್ಲಿರುವಂತಹ ರಾಜ ನಿಯಾಮಕನಾಗೋದಿಲ್ಲ, ಅವನು ರಾಜನಾಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಭಗವಂತ ಹಾಗಲ್ಲ. ಯಾರು ಈ ದೇಹವನ್ನು ಬಿಟ್ಟಿದ್ದಾರೋ ಅಥವಾ ಈ ದೇಹದಲ್ಲಿಯೇ ಇದ್ದಾರೋ, ಈ ದೇಹದಲ್ಲಿ ಇರುವ ಜೀವರಿಗೂ ಈ ದೇಹವನ್ನು ಬಿಟ್ಟು ಸ್ವರೂಪ ದೇಹವನ್ನು ಪಡ್ಕೊಂಡಿರ್ತಕ್ಕಂಥವರು, ಈ ದೇಹತ್ಯಾಗ ಮಾಡಿದ ಕೂಡಲೇ ಅವನಿಗೆ ಸ್ವರೂಪ ದೇಹ ಪ್ರಾಪ್ತಿಯಾಗುತ್ತೆ ಅಂತಿಲ್ಲ. ಜೀವ ಈ ದೇಹವನ್ನು ತ್ಯಾಗ ಮಾಡಿ ತನ್ನ ಕರ್ಮಕ್ಕೆ ಅನುಗುಣವಾಗಿ ಬೇರೆ ಲೋಕದಲ್ಲಿ ಬೇರೆ ರೀತಿಯಾದ ಶರೀರವನ್ನು ಪಡ್ಕೊಳ್ತಾನೆ, ಯಾತನಾ ಶರೀರವನ್ನು ಪಡ್ಕೊಳ್ತಾನೆ. ಯಾತನಾ ಶರೀರವನ್ನು ಪಡೆದು ದುಃಖವನ್ನು ಅನುಭವಿಸಿ ಪಾಪಕರ್ಮದ ಫಲವನ್ನು ಅನುಭವಿಸಿದ ಮೇಲೆ ಪುನಃ ಪಾಪ ಶೇಷದಿಂದ ಎಲ್ಲಿಯೋ ಹುಡ್ತಾನೆ.
ಎಲ್ಲೇ ಹುಟ್ಟಿದರೂ ಕೂಡ ಅವನಿಗೆ ಈ ಪರಮಾತ್ಮನೇ ಅಧಿಪತಿಯಾಗಿರ್ತಾನೆ. ಹೀಗೆ ಒಬ್ಬ ರಾಜ ಆ ರಾಜ್ಯದ ಪರಿಮಿತಿಗೆ ಒಳಪಟ್ಟಂತಹ ಪ್ರದೇಶದಲ್ಲಿರುವ ಜೀವರಿಗೆ ಹೊರಗಡೆಯಿಂದ ನಿಯಾಮಕನಾಗಿರ್ತಾನೆ. ಆದರೆ ಪರಮಾತ್ಮ ಅವನು ಯಾವ ಜೀವ ಈ ದೇಹದಲ್ಲಿ ಸನ್ನಿಹಿತನಾಗಿದ್ದಾನೋ ಅಥವಾ ಈ ದೇಹವನ್ನು ಬಿಟ್ಟಿದ್ದಾನೋ, ದೇಹಾಂತರವನ್ನು ಪಡೆದಿದ್ದಾನೋ, ಲೋಕಾಂತರದಲ್ಲಿದ್ದಾನೋ, ಅಥವಾ ಸಂಪೂರ್ಣವಾಗಿ ಸ್ಥೂಲ ದೇಹ, ಅನಿರುದ್ಧ ದೇಹ, ಲಿಂಗದೇಹ ಈ ಎಲ್ಲ ದೇಹಗಳನ್ನು ಕಳ್ಕೊಂಡು ಸ್ವರೂಪ ದೇಹದಿಂದ ಇದ್ದಾನೋ ಅಂಥವನಿಗೂ ಕೂಡ ಭಗವಂತ ಅಧಿಪ, ಅಧಿ ಅಂದರೆ ಅಧಿಕವಾಗಿ ಅಂತ ಅರ್ಥ, ಪ ಅಂದರೆ ರಕ್ಷಣೆ ಮಾಡುವವನು ಅಂತ. ಇತರೆಲ್ಲರಿಗಿಂತ ಅಧಿಕವಾಗಿ ರಕ್ಷಣೆ ಮಾಡುವವನು ಪರಮಾತ್ಮ. ಯಾರಿಂದಲೂ ಮಾಡಲಿಕ್ಕೆ ಆಗದೇ ಇರತಕ್ಕಂತಹ ವಿಶೇಷವಾದ ರಕ್ಷಣೆಯನ್ನು ಭಗವಂತ ಮಾಡ್ತಾ ಇದ್ದಾನೆ. ಅದರಿಂದ ಆ ಪರಮಾತ್ಮ ನರಾಧಿಪ ಎಂಬುದಾಗಿ ಮುಖ್ಯವಾಗಿ ನರಾಧಿಪ ಶಬ್ದವಾಚ್ಯನಾಗಿದ್ದಾನೆ. ಸಕಲ ಚೇತನರಿಗೆ ಉತ್ತಮವಾದ ರಕ್ಷಕನು ಪರಮಾತ್ಮ ಎಂಬುದಾಗಿ ಆ ಪರಮಾತ್ಮನ ವಿಭೂತಿ ರೂಪದ ಅರ್ಥವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಹೀಗೆ 27ನೇ ಶ್ಲೋಕದಲ್ಲಿ ಭಗವಂತ ಈ ಎಲ್ಲ ರೂಪಗಳ ವಿವರಣೆಯನ್ನು ನೀಡಿದ್ದಾನೆ. ಮುಂದೆ 28ನೇ ಶ್ಲೋಕದಲ್ಲಿ ಪುನಃ ಭಗವಂತ ತನ್ನ 4 ವಿಭೂತಿ ರೂಪಗಳ ವಿವರಣೆಯನ್ನು ನೀಡುತ್ತಾ ಇದ್ದಾನೆ. ಆಯುಧಾನಾಂ ಅಹಂ ವಜ್ರಂ, ಧೇನೂನಾಂ ಅಸ್ಮಿ ಕಾಮಧುಕ್, ಪ್ರಜನಶ್ಚಾಸ್ಮಿ ಕಂದರ್ಪಃ, ಸರ್ಪಾಣಾಂ ಅಸ್ಮಿ ವಾಸುಕಿ. ರಾಜರ ಸಂಬಂಧಪಟ್ಟಂತಹ ವಿಷಯಗಳನ್ನು ಮನನ ಮಾಡ್ತಾ ಇದ್ದೆವು. ಹಿಂದೆ ಚತುರಂಗ ಬಲದಲ್ಲಿ ಆನೆ, ಕುದುರೆ ಇದು ಸೇರಿಕೊಂಡಿದೆ. ಆ ಚತುರಂಗ ಬಲದಲ್ಲಿ ಸೇರಿಕೊಂಡಿರುವಂತಹ ಆನೆ, ಕುದುರೆಗಳಲ್ಲಿ ಭಗವಂತನ ವಿಭೂತಿ ರೂಪ ಎಲ್ಲಿದೆ ಅನ್ನೋದನ್ನು ನಾವು ಮನನ ಮಾಡಿದೆವು. ಆ ಚತುರಂಗ ಸೇನೆ ರಾಜನ ಅಧೀನದಲ್ಲಿದೆ. ರಾಜನಲ್ಲಿರುವಂಥ ಭಗವಂತನ ವಿಭೂತಿ ರೂಪವನ್ನು ಮನನ ಮಾಡಿದೆವು. ಚತುರಂಗ ಬಲ ಇದೆ, ಆನೆ ಯುದ್ಧ ಮಾಡೋದಿಲ್ಲ. ಆನೆಯ ಮೇಲೆ ಕುಳಿತು ರಾಜನಾಗಲಿ ಅಥವಾ ಸೇನಾಧಿಪತಿಯಾಗಲಿ ಅಥವಾ ಸೈನಿಕಲಾಗಲಿ ಯೋಧನಾಗಲಿ ಯುದ್ಧವನ್ನು ಮಾಡುತ್ತಾನೆ. ಕುದುರೆ ಅದು ಸ್ವತಃ ತಾನೇ ಯುದ್ಧ ಮಾಡೋದಿಲ್ಲ. ಕುದುರೆಯ ಮೇಲೆ ಕುಳಿತಂತಹ ರಾಜ ಅಥವಾ ಸೇನಾಧಿಪತಿ, ಸೈನಿಕ ಅಥವಾ ಯೋಧ ಅವನು ಯುದ್ಧವನ್ನು ಮಾಡುತ್ತಾನೆ. ಅಥವಾ ಕುದುರೆಯೂ ಇಲ್ಲ, ಆನೆಯೂ ಇಲ್ಲ, ರಥವೂ ಇಲ್ಲ, ಬರೀ ಭೂಮಿಯಲ್ಲಿ ನಿಂತು ಯುದ್ಧ ಮಾಡ್ತಾ ಇದ್ದಾನೆ. ಭೂಮಿಯಲ್ಲಿ ನಿಂತು ಯುದ್ಧ ಮಾಡಬೇಕಾದರೆ ಯಾರೇ ಆಗಿರಬಹುದು, ರಾಜನ ಆಗಿರಬಹುದು, ಸೇನಾಧಿಪತಿ ಆಗಿರಬಹುದು, ಕಾಲಾಳ ಆಗಿರಬಹುದು, ಸೈನಿಕ ಆಗಿರಬಹುದು, ಯಾರೇ ಆದರೂ ಕೂಡ ಯುದ್ಧ ಮಾಡಬೇಕು ಅಂತಾದರೆ ಆಯುಧ ಬೇಕು. ಒಂದೇ ಒಂದು ಯುದ್ಧವನ್ನು ಬಿಟ್ಟು, ಮುಷ್ಟಿ ಯುದ್ಧವನ್ನು ಬಿಟ್ಟು, ಮಲ್ಲ ಯುದ್ಧವನ್ನು ಬಿಟ್ಟು ಉಳಿದೆಲ್ಲ ಯುದ್ಧ ಅದು ಗದಾ ಯುದ್ಧ ಆಗಿರಬೇಕು, ಗದಾ ಎಂಬುವಂಥ ಆಯುಧ ಬೇಕು. ಅಸ್ತ್ರ ಯುದ್ಧ ಆಗಿರಬಹುದು, ಅಸ್ತ್ರಗಳು ಬೇಕು. ಬಾಣಪ್ರಯೋಗ ಮಾಡುವ ಮೂಲಕ ಯುದ್ಧ ಮಾಡಬಹುದು, ಬಾಣ ಬೇಕು. ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಪರಿಗ, ಶೂಲ ಮೊದಲಾದ ಆಯುಧಗಳನ್ನು ಪ್ರಯೋಗ ಮಾಡಿ ಯುದ್ಧ ಮಾಡಬಹುದು. ಆಗಲೂ ಆಯುಧ ಅವಶ್ಯಕತೆ ಇದೆ. ಅಂತಹ ಆಯುಧದಲ್ಲಿ ಯಾವ ಆಯುಧದಲ್ಲಿ ಭಗವಂತನ ವಿಭೂತಿ ರೂಪವನ್ನು ಚಿಂತನೆ ಮಾಡಬೇಕು ಅದನ್ನು ಭಗವಂತ ಹೇಳ್ತಾ ಇದ್ದಾನೆ. ಆಯುಧಾನಾಂ ಅಹಂ ವಜ್ರಂ ಅಂತ. ಎಲ್ಲ ಆಯುಧಗಳಲ್ಲಿ ವಜ್ರಾಯುಧ ಎಂಬತಕ್ಕಂಥದ್ದು ಶ್ರೇಷ್ಠವಾದದ್ದು. ಇಂದ್ರನ ಕೈಯಲ್ಲಿರ್ತಕ್ಕಂತಹ ವಜ್ರಾಯುಧ. ಆ ವಜ್ರಾಯುಧದಲ್ಲಿ ಭಗವಂತನ ವಜ್ರ ಎಂಬತಕ್ಕಂತಹ ಹೆಸರಿನ ವಿಭೂತಿ ರೂಪವನ್ನು ನಾವು ಚಿಂತನೆ ಮಾಡಬೇಕು ಅಂತ. ಇಲ್ಲಿ ಎಲ್ಲ ಆಯುಧಗಳು ಅಂತ ತೆಗೆದುಕೊಂಡರೆ ಭಗವಂತನ ಕೈಯಲ್ಲಿರ್ತಕ್ಕಂತಹ ಸುದರ್ಶನ ಚಕ್ರ ಅದು ಸೇರಿಕೊಳ್ಳುತ್ತೆ. ಭಗವಂತನ ಕೈಯಲ್ಲಿರ್ತಕ್ಕಂತಹ ಕೌಮೋದಕಿ ಗದ ಸೇರಿಕೊಳ್ಳುತ್ತೆ. ಭಗವಂತನ ಕೈಯಲ್ಲಿರ್ತಕ್ಕಂತಹ ಉಳಿದ ಶೂಲ, ತ್ರಿಶೂಲ ಮೊದಲಾಗಿರ್ತಕ್ಕಂತಹ ಆಯುಧಗಳು ಸೇರಿಕೊಳ್ಳುತ್ತೆ.
ಇನ್ನು ರುದ್ರದೇವರ ಕೈಯಲ್ಲಿರುವಂತಹ ಆಯುಧಗಳು ಅಂತಂದರೆ ಅದು ತ್ರಿಶೂಲ, ಬಾಣ ಮೊದಲಾಗಿರ್ತಕ್ಕಂಥ ಆಯುಧಗಳಿದೆ. ವಜ್ರಾಯುಧ ಅದು ಇಂದ್ರನ ಕೈಯಲ್ಲಿರ್ತಕ್ಕಂತಹ ಆಯುಧ. ಇಂದ್ರನಿಗಿಂತ ಉತ್ತಮರಾದವರು ರುದ್ರದೇವರಿದ್ದಾರೆ. ರುದ್ರದೇವರಿಗಿಂತ ಉತ್ತಮರಾಗಿರ್ತಕ್ಕಂಥವರು ವಾಯುದೇವರಿದ್ದಾರೆ. ವಾಯುದೇವರ ಕೈಯಲ್ಲಿಯೂ ಕೂಡ ಗದಾಭಯಕರಂ ಎಂಬುದಾಗಿ ವಾಯುದೇವರ ರೂಪದ ಚಿಂತನೆಯನ್ನು ನಾವು ಮಾಡುತ್ತೇವೆ. ಉದ್ಯದ್ರವಿ ಪ್ರಕರ ಸನ್ನಿಭಮಚ್ಯುತಾಂಕೆ ಸ್ವಾಸೀನಮಸ್ಯನುತಿ ನಿತ್ಯವಚ ಪ್ರವೃತ್ತಿಂ ಧ್ಯಾಯೇದ್ ಗದಾಭಯಕರಂ ಸುಕೃತಾಂಜಲಿಂ ತಂ ಪ್ರಾಣಂ ಯಥೇಷ್ಟತನು ಮುನ್ನತ ಕರ್ಮಶಕ್ತಿಂ ಅಂತ ಆ ಮುಖ್ಯಪ್ರಾಣನ ಧ್ಯಾನವನ್ನು ಮಾಡ್ತೇವೆ, ಚಿಂತನೆ ಮಾಡ್ತೇವೆ. ಅಲ್ಲಿ ಮುಖ್ಯಪ್ರಾಣನ ಕೈಯಲ್ಲಿಯೂ ಕೂಡ ಗದೆ ಎಂಬತಕ್ಕಂಥ ಆಯುಧ ಇದೆ. ಭಗವಂತನನ್ನು ನಾವು ಧ್ಯಾನ ಮಾಡಬೇಕಾದರೆ ಅವನ ಕೈಯಲ್ಲಿ ನಾವು ಗದ, ಸುದರ್ಶನ ಚಕ್ರ ಈ ಆಯುಧಗಳನ್ನು ನಾವು ಅನುಸಂಧಾನ ಮಾಡುತ್ತೇವೆ. ಹಾಗಿರಬೇಕಾದರೆ ಕೃಷ್ಣ ಪರಮಾತ್ಮ ಇಂದ್ರನ ಕೈಯಲ್ಲಿರತಕ್ಕಂತಹ ಆಯುಧ ಅದು ವಜ್ರಾಯುಧ. ಅದಕ್ಕೆ ಆಯುಧಗಳಲ್ಲಿ ಭಗವಂತನ ವಿಭೂತಿ ರೂಪ ಸನ್ನಿಧಾನ ಪಾತ್ರವಾದ ಆಯುಧ ಎಂಬುದಾಗಿ ವಿವರಣೆ ಮಾಡ್ತಾ ಇದ್ದಾನೆ. ಹಾಗಾದರೆ ವಜ್ರಾಯುಧ ಸುದರ್ಶನ ಚಕ್ರಕ್ಕಿಂತಲೂ ಉತ್ತಮವೇ? ವಾಯುದೇವರ ಕೈಯಲ್ಲಿರ್ತಕ್ಕಂತಹ ಗದ ಆ ಗದ ಎಂಬತಕ್ಕಂಥ ಆಯುಧಕ್ಕಿಂತಲೂ ವಜ್ರಾಯುಧ ಎಂಬತಕ್ಕಂಥದ್ದು ಶ್ರೇಷ್ಠವೇ ಎಂಬುವ ಪ್ರಶ್ನೆ ಬರುತ್ತೆ. ಆದರೆ ನಾವು ಭಗವಂತನ ವಿಭೂತಿ ರೂಪಗಳನ್ನು ಭಗವಂತನೇ ಹೇಳಬೇಕಾದರೆ ಅವನು ಬೇರೆ ಬೇರೆ ರೀತಿಯಾದಂತಹ ಕ್ರಮವನ್ನು ಅವಲಂಬಿಸಿ ತನ್ನ ವಿಭೂತಿ ರೂಪಗಳ ವಿವರಣೆಯನ್ನು ನೀಡಿದ್ದಾನೆ. ಅದರಲ್ಲಿ ಸ್ವರೂಪಭೂತವಾದಂತಹ ವಿಭೂತಿಯನ್ನು ಭಗವಂತ ಹೇಳಿದ್ದಾನೆ. ಹಿಂದೆ ನಾವು ಮನನ ಮಾಡಿದ್ದೆವು. ಆದಿತ್ಯಾನಾಮಹಂ ವಿಷ್ಣು ಸಿದ್ಧಾನಾಂ ಕಪಿಲೋ ಮುನಿ. ಮುಂದೆ ಹೇಳ್ತಾ ಇದ್ದಾನೆ ಭಗವಂತ ವೃಷ್ಣೀನಾಂ ವಾಸುದೇವೋಸ್ಮಿ ಅಂತ. ಹಾಗೆ ವ್ಯಾಸ ವೇದವ್ಯಾಸದೇವರು, ಹೀಗೆ ಭಗವಂತ ತನ್ನದೇ ಆದಂತಹ ಸ್ವರೂಪಭೂತವಾದಂತಹ ವಿಭೂತಿ ರೂಪಗಳನ್ನು ಹೇಳಿದ್ದಾನೆ. ಅದಲ್ಲದೇನೆ ಇನ್ನೊಂದು ರೀತಿಯಾದ ವಿಭೂತಿ ರೂಪವನ್ನು ಹೇಳಿದ್ದಾನೆ. ದೇವಾನಾಮಸ್ಮಿ ವಾಸವಃ ಅಂತ ಭಗವಂತ ಇಂದ್ರನಲ್ಲಿ ವಾಸವ ಎಂಬುವಂಥ ಹೆಸರಿನ ನನ್ನ ವಿಭೂತಿ ರೂಪ ಇದೆ ಅಂತ ಭಗವಂತ ಹೇಳಿದ. ಇಲ್ಲಿ ದೇವಾನಾಮ ಅಂದರೆ ಯಾರನ್ನು ತೆಗೆದುಕೊಳ್ಬೇಕು? ದೇವಾನಾಮ ಅಂತಂದರೆ ಚತುರ್ಮುಖ ಬ್ರಹ್ಮ, ವಾಯುದೇವರು, ಗರುಡಶೇಷ ರುದ್ರ ಇವರನ್ನು ತೆಗೆದುಕೊಂಡಿಲ್ಲ. ಅವರಿಗನ್ನು ಬಿಟ್ಟು ಉಳಿದ ದೇವತೆಗಳು. ಹಾಗಾದರೆ ಸಾಮಾನ್ಯತಃ ಅದನ್ನು ವಿಚಾರ ಮಾಡಬಹುದು ಅಂತಂದರೆ ಯಾರ್ಯಾರು ಈ ಬಾಹ್ಯೇಂದ್ರಿಯ ಅಭಿಮಾನಿ ದೇವತೆಗಳಾಗಿದ್ದಾರೋ, ಎಲ್ಲ ತತ್ವಾಭಿಮಾನಿ ದೇವತೆಗಳು ಅಲ್ಲ. ತತ್ವಗಳಲ್ಲಿ ಏನು 5 ಕರ್ಮೇಂದ್ರಿಯ 5 ಜ್ಞಾನೇಂದ್ರಿಯ ಎಂಬತಕ್ಕಂತಹ ತತ್ವ ಇದೆ, ಅದು ಬಾಹ್ಯೇಂದ್ರಿಯಗಳು. ಅಂತಹ ಬಾಹ್ಯೇಂದ್ರಿಯಗಳಿಗೆ ಅಭಿಮಾನಿಯಾಗಿರ್ತಕ್ಕಂತಹ ದೇವತೆಗಳ ಗುಂಪು. ಆ ಗುಂಪಿನಲ್ಲಿ ಇಂದ್ರನಲ್ಲಿ ವಾಸವ ಎಂಬತಕ್ಕಂತಹ ತನ್ನ ವಿಭೂತಿ ರೂಪ ಇದೆ ಅನ್ನೋದನ್ನು ಭಗವಂತ ಹೇಳಿದ್ದಾನೆ. ಹೇಗೆ ದೇವಾನಾಮಸ್ಮಿ ವಾಸವ ಎಂಬಲ್ಲಿ ಒಂದು ಪರಿಮಿತವಾಗಿರ್ತಕ್ಕಂತಹ ಗುಂಪನ್ನು ತೆಗೆದುಕೊಂಡು ಆ ಗುಂಪಿನಲ್ಲಿ ಇಂದ್ರನಲ್ಲಿ ತನ್ನ ವಿಭೂತಿ ರೂಪ ಇದೆ ಅಂತ ಹೇಳಿದನೋ, ಹಾಗೆ ಇಲ್ಲೂ ಕೂಡ ಆಯುಧ ಅಂತಂದರೆ ವಾಯುದೇವರ ಕೈಯಲ್ಲಿರುವ ಆಯುಧ, ರುದ್ರದೇವರ ಕೈಯಲ್ಲಿರುವಂತಹ ಆಯುಧ, ದಧಾನೋ ಹಲಸವು ನಂದವು ಎಂಬುದಾಗಿ ಶೇಷನ ಕೈಯಲ್ಲಿರ್ತಕ್ಕಂಥ ಆಯುಧವನ್ನು ಕೂಡ ಶಾಸ್ತ್ರ ಉಲ್ಲೇಖ ಮಾಡಿದೆ. ಅಂತಹ ಶೇಷನ ಕೈಯಲ್ಲಿರ್ತಕ್ಕಂಥ ಆಯುಧಗಳು, ಸರ್ವೋತ್ತಮನಾದ ಪರಮಾತ್ಮನ ಕೈಯಲ್ಲಿರ್ತಕ್ಕಂತಹ ಕೌಮೋದಕಿ ಗದಾ ಸುದರ್ಶನ ಚಕ್ರ, ಈ ಆಯುಧಗಳು ಇದೆಲ್ಲವನ್ನು ಕೂಡ ಬಿಟ್ಟು ಇಂದ್ರನಿಗಿಂತ ಕೆಳಗಿರತಕ್ಕಂತಹ ಆಯುಧವನ್ನು ಹಿಡಿದಿರತಕ್ಕಂತಹ ದೇವತೆಗಳು, ಆ ದೇವತೆಗಳು ಹಿಡಿದಿರುವಂತಹ ಆಯುಧದಲ್ಲಿ ವಜ್ರಾಯುಧದಲ್ಲಿ ಭಗವಂತನ ವಜ್ರ ಎಂಬತಕ್ಕಂತಹ ವಿಭೂತಿ ರೂಪದ ಸನ್ನಿಧಾನ ಇದೆ ಎಂಬುದಾಗಿ ನಾವು ಅರ್ಥೈಸಿಕೊಳ್ಳಬೇಕೇ ವಿನಃ
ಭಗವಂತನ ಆಯುಧ, ವಾಯುದೇವರ ಆಯುಧ, ಗರುಡನ ಆಯುಧ, ಶೇಷನ ಆಯುಧ, ರುದ್ರನ ಆಯುಧ, ಎಲ್ಲರ ಆಯುಧವನ್ನು ತೆಗೆದುಕೊಂಡು ಈ ಎಲ್ಲ ಆಯುಧಗಳಲ್ಲಿ ವಜ್ರಾಯುಧದಲ್ಲಿ ಭಗವಂತನ ವಜ್ರ ಎಂಬುವಂತಹ ವಿಭೂತಿ ರೂಪ ಅಂತ ಅರ್ಥೈಸಿಕೊಳ್ಳಬಾರದು ಅಂತ. ಹೀಗೆ ಭಗವಂತನ ವಿಭೂತಿ ರೂಪಗಳೇ ಆಗಿದ್ದರೂ ಕೂಡ ಭಗವಂತ ಬೇರೆ ಬೇರೆ ರೀತಿಯಿಂದ ಆ ವಿಭೂತಿ ರೂಪಗಳ ವರ್ಣನೆಯನ್ನು ಮಾಡಿದ್ದಾನೆ. ಹೀಗೆ ಆಯುಧಗಳು ಅಂತಂದರೆ ಇಂದ್ರನಿಗಿಂತ ಕೆಳಗೆ ಇರತಕ್ಕಂತಹ ದೇವತೆಗಳು, ಅವರ ಕೈಯಲ್ಲಿರತಕ್ಕಂಥ ಆಯುಧಗಳಲ್ಲಿ ವಜ್ರಾಯುಧ ಎಂಬತಕ್ಕಂಥದ್ದು ಏನಿದೆ ಇಂದ್ರನ ಕೈಯಲ್ಲಿ, ಅದರಲ್ಲಿ ತನ್ನ ವಿಭೂತಿ ರೂಪ ಅಂತ. ಆ ವಜ್ರಾಯುಧಕ್ಕೆ ಭಗವಂತನ ವಿಶೇಷವಾದಂತಹ ವಿಭೂತಿ ರೂಪ ಸನ್ನಿಧಾನ ಬರಲಿಕ್ಕೆ ಏನು ಕಾರಣ? ನಾವು ಸ್ವಲ್ಪ ಅದನ್ನು ವಿಚಾರ ಮಾಡಿದಾಗ ಆ ವಜ್ರಾಯುಧದ ಮಹತ್ವ ಏನು ಅಂತ ತಿಳಿದು ಬರುತ್ತೆ. ವಾಸ್ತವಿಕವಾಗಿ ವಜ್ರಾಯುಧ ಅಂತಂದರೆ ಅದು ವಜ್ರದಿಂದ, ನಾವೇನು ಲೋಕದಲ್ಲಿ ವಜ್ರ ಅಂತ ಹೇಳ್ತೇವೆ, ಅಂತಹ ಮುತ್ತು ರತ್ನ ವಜ್ರ ವೈಡೂರ್ಯ ಅಂತ, ಅಂತಹ ವಜ್ರದಿಂದ ನಿರ್ಮಾಣಗೊಂಡಂತಹ ಆಯುಧ ಅಲ್ಲ ಅದು. ಅದಕ್ಕೆ ಹೆಸರು ವಜ್ರಾಯುಧ ಅಂತ. ಆದರೆ ಆ ಆಯುಧ ನಿರ್ಮಾಣಗೊಂಡದ್ದು ತುಂಬ ಆಶ್ಚರ್ಯವಾಗುತ್ತೆ. ಒಬ್ಬ ಕಾಡಿನಲ್ಲಿ ಗೆಡ್ಡೆಗೆಣಸನ್ನು ತಿಂದುಕೊಂಡು ಜೀವನವನ್ನು ಕಳೆದಿರುವಂತಹ ಬಡಕಲಾದ ಕೃಶವಾದ ಶರೀರವುಳ್ಳಂತಹ ತಪಸ್ವಿಯ ಎಲುಬಿನಿಂದ ಮಾಡಿದಂತಹ ಆಯುಧ ಅದು ವಜ್ರಾಯುಧ. ಯಾರೋ ಒಬ್ಬ ಒಳ್ಳೆ ಪುಷ್ಟಿ ಕೊಡುವಂತಹ ಆಹಾರಗಳನ್ನು ತಿಂದಿದ್ದಾನೆ, ಅಥವಾ ನರಭಕ್ಷಕನಾದವನು, ಮಾಂಸಭಕ್ಷಕನಾದವನು, ರಾಕ್ಷಸರು, ದೈತ್ಯರು, ಇವರ ಎಲುಬಿನಿಂದ ಆಯುಧವನ್ನು ನಿರ್ಮಾಣ ಮಾಡಿದರೆ ಅವರು ಒಳ್ಳೆ ಪುಷ್ಟಿ ಪದಾರ್ಥಗಳನ್ನು ತಿಂದಿದ್ದಾರೆ, ಆದ್ದರಿಂದ ಅವರ ಎಲುಬಿನಲ್ಲಿ ಅಂತಹ ಒಂದು ಗಟ್ಟಿತನ ಬಂದಿದೆ ಅಂತ ಹೇಳ್ಬೋದಾಗಿತ್ತು. ಎಂದೂ ನಿಷಿದ್ಧವಾದ ಪದಾರ್ಥವನ್ನು ಸ್ವೀಕಾರ ಮಾಡದ, ಹೆಚ್ಚು ಪುಷ್ಟಿಯನ್ನು ಕೊಡದೇ ಇರತಕ್ಕಂತಹ, ಕೇವಲ ಕಾಡಿನಲ್ಲಿ ಬೆಳೆದಿರುವಂತಹ ಗೆಡ್ಡೆ ಗೆಣಸು, ಹಣ್ಣು ಹಂಪಲು, ಇನ್ನೂ ಹೇಳಬೇಕು ಅಂತಂದರೆ ಎಲೆ ಹುಲ್ಲು, ಇವುಗಳನ್ನು ತಿಂದು ಬದುಕಿದಂತಹ, ಸಾಧನೆಯನ್ನು ಮಾಡಿದಂತಹ ಒಬ್ಬ ವ್ಯಕ್ತಿಯ ಎಲುಬಿನಿಂದ ನಿರ್ಮಾಣಗೊಂಡಂತಹ ಆಯುಧ ಅದು ವಜ್ರಾಯುಧ. ಹಾಗಾದರೆ ಆ ಋಷಿಯ ಎಲುಬಿಗೆ ಅಂತಹ ಶಕ್ತಿ, ಗಟ್ಟಿತನ, ದೈತ್ಯರನ್ನು ಸಂಹಾರ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂತಹ ಆ ಒಂದು ಬಲ ಅದು ಹೇಗೆ ಬಂತು ಅಂತ ಪ್ರಶ್ನೆ ಮಾಡಿದರೆ, ಕಥೆಯನ್ನು ನಾವು, ಇತಿಹಾಸದ ಚರಿತ್ರೆಯನ್ನು ಮನನ ಮಾಡಿದಾಗ ಆ ಎಲುಬಿನ ಮಹತ್ವ ಏನು ಅಂತ ನಮಗೆ ತಿಳಿದು ಬರುತ್ತೆ. ದಧೀಚಿ ಅಂತ ಒಬ್ಬ ಋಷಿಗಳ ಎಲುಬನ್ನು ದೇವತೆಗಳು ಪ್ರಾರ್ಥನೆ ಮಾಡಿ ಅದನ್ನು ತೆಗೆದುಕೊಂಡು ಆ ಎಲುಬಿನಿಂದ ವಿಶ್ವಕರ್ಮನ ಮೂಲಕ ನಿರ್ಮಾಣ ಮಾಡಿಸಿಕೊಂಡಂತಹ ಆಯುಧ, ಇಂದ್ರನ ಕೈಯಲ್ಲಿರತಕ್ಕಂಥ ಆಯುಧ ಅದು ವಜ್ರಾಯುಧ. ದಧೀಚಿ ಎಂಬತಕ್ಕಂಥವರು ಒಬ್ಬ ಋಷಿಗಳು. ಆ ಋಷಿಗಳನ್ನು ಹೋಗಿ ದೇವತೆಗಳು ಪ್ರಾರ್ಥನೆ ಮಾಡುತ್ತಾರೆ. ಕಾರಣ ಇಷ್ಟೇ, ವೃತ್ರ ಎಂಬುವಂತಹ ಒಬ್ಬ ಅಸುರ. ಆ ವೃತ್ರ ಅವನು ದೈತ್ಯರ ಪಕ್ಷದಲ್ಲಿದ್ದುಕೊಂಡು ದೇವತೆಗಳ ವಿರುದ್ಧವಾಗಿ ಯುದ್ಧ ಮಾಡ್ತಾ ಇರ್ತಾನೆ. ಆ ವೃತ್ರನನ್ನು ಸಂಹಾರ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಆಗೋದಿಲ್ಲ. ಇಂದ್ರಾದಿ ದೇವತೆಗಳಿಗೆ ಅವನ ಸಂಹಾರದ ವಿಷಯದಲ್ಲಿ ತುಂಬ ಸಮಸ್ಯೆ ಆಯಿತು. ಏನೇ ಸಮಸ್ಯೆ ಬಂದರೂ ದೇವತೆಗಳು ಒಂದೋ ಚತುರ್ಮುಖ ಬ್ರಹ್ಮನನ್ನು ಮೊರೆ ಇಡುತ್ತಾರೆ, ಅಥವಾ ಚತುರ್ಮುಖನಿಗೂ ಅಪ್ಪನಾದಂತಹ ಸರ್ವೋತ್ತಮನಾದ ಭಗವಂತನನ್ನೇ ಅವರು ಶರಣು ಹೋಗುತ್ತಾರೆ. ಇಲ್ಲಿ ಭಗವಂತನನ್ನು ಶರಣು ಹೋದಾಗ ಭಗವಂತ ಆ ದೇವತೆಗಳಿಗೆ ಒಂದು ಉಪಾಯವನ್ನು ಹೇಳುತ್ತಾನೆ. ದಧೀಚಿ ಋಷಿಗಳಲ್ಲಿ ಹೋಗಿ ನೀವು ಪ್ರಾರ್ಥನೆ ಮಾಡಬೇಕು, ಅವರ ಎಲುಬಿನಿಂದ ಆಯುಧವನ್ನು
ವಿಶ್ವಕರ್ಮನ ಮೂಲಕ ನಿರ್ಮಾಣ ಮಾಡಿಸಿಕೊಳ್ಳಬೇಕು. ಆ ಆಯುಧದಿಂದ ವೃತ್ರನನ್ನು ಸಂಹಾರ ಮಾಡಲಿಕ್ಕೆ ಸಾಧ್ಯ ಅಂತ. ಇದು ಭಗವಂತ ಕೊಟ್ಟಂತಹ ಉಪಾಯದ ಸೂಚನೆ. ಭಗವಂತನ ಆದೇಶದಂತೆ ದೇವತೆಗಳು ದಧೀಚಿ ಋಷಿಗಳ ಹತ್ತಿರ ಬಂದು ಪ್ರಾರ್ಥನೆ ಮಾಡ್ತಾರೆ. ದಧೀಚಿ ಋಷಿಗಳು ತಪಸ್ಸನ್ನು ಮಾಡ್ತಾ ಇದ್ದಾರೆ. ಅವರನ್ನು ಪ್ರಾರ್ಥನೆ ಮಾಡಿದಾಗ ಬಹಳ ಸಂತೋಷದಿಂದ ಒಪ್ಪಿಕೊಳ್ತಾರೆ. ಬಾಯಿಂದ ಹೇಳಬಹುದು, ನಾನು ಅವರಿಗೋಸ್ಕರ ಪ್ರಾಣ ಬಿಡ್ತೇನೆ ಅಂತ, ಅವರಿಗೋಸ್ಕರ ನಾನು ದೇಹತ್ಯಾಗ ಮಾಡ್ತೇನೆ ಅಂತ. ಇವತ್ತು ನಾವು ನೋಡ್ತೇವೆ, ಇಡೀ ದೇಶದ ರಕ್ಷಣೆಗೋಸ್ಕರ ಬಲಿದಾನ ಮಾಡಿದಂತಹ ಅನೇಕ ಸೈನಿಕರಿದ್ದಾರೆ. ತಮ್ಮ ಊರು, ಮನೆ, ಹೆಂಡತಿ, ಮಕ್ಕಳು, ತಂದೆ ತಾಯಿ, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ತಮ್ಮ ಬಂಧು ಬಾಂಧವರು ಎಲ್ಲರನ್ನೂ ಕೂಡ ಬಿಟ್ಟು ಕೇವಲ ನಮ್ಮ ದೇಶ, ಅದು ನಮ್ಮದು, ಉಳಿಯಬೇಕು, ಆ ದೇಶ ಉಳಿಲಿಕ್ಕೋಸ್ಕರ ನಾನು ದೇಹತ್ಯಾಗ ಮಾಡಲಿಕ್ಕೂ ಸಿದ್ಧ ಎಂಬುದಾಗಿ ಅವರು ತಮ್ಮ ದೇಹವನ್ನು ಪಣಕ್ಕಿಟ್ಟು ಯೋಧರಾಗಿ ಕೆಲಸವನ್ನು ಮಾಡುತ್ತಾ ಇರ್ತಾರೆ. ಹೇಗೋ ಹಾಗೇ ದಧೀಚಿ ಋಷಿಗಳು ಕೂಡ ನನ್ನ ದೇಹವನ್ನು ದೇವತೆಗಳು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ದೇವತೆಗಳು ಅವರ ಅಪೇಕ್ಷೆ ಅದು ಪೂರೈಸಬೇಕು. ಅವರು ಪೂರ್ಣವಾದ ಮನೋರಥವುಳ್ಳವರಾಗಬೇಕು. ಆ ದೇವತೆಗಳು ಈ ಜಗತ್ತಿನಲ್ಲಿರತಕ್ಕಂತಹ ಎಲ್ಲ ಜೀವಿಗಳಿಗೆ ಒಳಿತನ್ನು ಮಾಡುವವರು. ಅಂತಹ ದೇವತೆಗಳು ಸಂತೋಷದಿಂದ ಇರಬೇಕು. ಆ ದೇವತೆಗಳ ಸಂತೋಷಕ್ಕೆ ನನ್ನ ದೇಹತ್ಯಾಗ ಅದು ಕಾರಣ ಆಗುತ್ತೆ ಅಂತಾದರೆ ನಾನು ದೇಹವನ್ನು ತ್ಯಾಗ ಮಾಡಲಿಕ್ಕೆ ಸಿದ್ಧ ಅಂಥೇಳಿ ದಧೀಚಿ ಋಷಿಗಳು ಒಪ್ಪಿಕೊಳ್ತಾರೆ. ಹೌದು, ದಧೀಚಿ ಋಷಿಗಳೇನೋ ದೇವತೆಗಳ ಪ್ರಾರ್ಥನೆಯಂತೆ ತಮ್ಮ ದೇಹವನ್ನು ತ್ಯಾಗ ಮಾಡಿದರು. ಅವರ ದೇಹದ ಒಳಗಡೆ ಇರತಕ್ಕಂತಹ ಎಲುಬಿನಲ್ಲಿ ಅಂತಹ ಒಂದು ಸಾಮರ್ಥ್ಯ, ಬಲ, ಶಕ್ತಿ ಅದು ಎಲ್ಲಿಂದ ಬಂತು ಅಂತಂದರೆ ದಧೀಚಿ ಋಷಿಗಳು ತಮ್ಮ ಜೀವಿತಾವಧಿಯಲ್ಲಿ ನಾರಾಯಣ ವರ್ಮ, ನಾರಾಯಣ ಕವಚ ಎಂಬುದಾಗಿ ಭಾಗವತದ 6ನೇ ಸ್ಕಂದದಲ್ಲಿ 8ನೇ ಅಧ್ಯಾಯ, ಆ ನಾರಾಯಣ ವರ್ಮ ಎಂಬತಕ್ಕಂತಹ ಏನು ಮಂತ್ರ ತುಲ್ಯವಾದಂತಹ ಸ್ತೋತ್ರ ಇದೆ, ಇಂತಹ ಸ್ತೋತ್ರವನ್ನು ತಮ್ಮ ಜೀವಮಾನ ಇಡೀ ಅರ್ಥಾನುಸಂಧಾನ ಪುರಸ್ಸರವಾಗಿ ಅವರು ಉಪಾಸನೆಯನ್ನು ಮಾಡಿದವರು. ಹೀಗೆ ಪ್ರತಿ ಹಂತದಲ್ಲಿಯೂ ಕೂಡ, ಪ್ರತಿ ಕ್ಷಣದಲ್ಲಿಯೂ ಕೂಡ ಭಗವಂತನ ರೂಪದ ಚಿಂತನೆಯನ್ನು, ಉಪಾಸನೆಯನ್ನು ಮಾಡಿದಂತಹ ಮಹಾ ತಪಸ್ವಿಗಳು, ಮಹಾ ಸಾಧಕರು ದಧೀಚಿ ಋಷಿಗಳು. ಅವರೇನು ತಮ್ಮ ಜೀವಿತಾವಧಿಯಲ್ಲಿ ಭಗವಂತನ ನಾಮ, ಭಗವಂತನ ಮಹಿಮೆ ಅದನ್ನು ಅವರು ಅನುಸಂಧಾನ ಮಾಡಿದ್ದಾರೆ. ಆ ದಧೀಚಿ ಋಷಿಗಳು ಯಾವ ಶರೀರದಲ್ಲಿ ಆ ದಧೀಚಿ ಋಷಿಗಳ ಆತ್ಮ ಇದ್ದು ಆ ಶರೀರದಲ್ಲಿ ಭಗವಂತನ ಚಿಂತನೆ, ಉಪಾಸನೆ ಎಂಬತಕ್ಕಂಥದ್ದು ನಡೆಸಲಿಕ್ಕೆ ಸಾಧ್ಯವಾಯಿತೋ ಅಂತಹ ಶರೀರದಲ್ಲಿ ಇದ್ದಂತಹ ಎಲುಬಿನ ಕಣಗಳಲ್ಲಿ ಆ ಭಗವಂತನ ವಿಶಿಷ್ಟವಾದಂತಹ ಸನ್ನಿಧಾನ, ತನ್ಮೂಲಕ ಶಕ್ತಿ ಎಂಬತಕ್ಕಂಥದ್ದು ತುಂಬಿದೆ. ಹೀಗೆ ಭಗವಂತನ ಮಹಿಮೆಯನ್ನು ಹೇಳುವಂತಹ ನಾರಾಯಣ ವರ್ಮ ಎಂಬತಕ್ಕಂತಹ ಮಂತ್ರತುಲ್ಯವಾದ ಸ್ತೋತ್ರದ ಅನುಸಂಧಾನದ ಫಲವಾಗಿ ಅವರ ಎಲುಬಿನಲ್ಲಿ ಅಂತಹ ವಿಶಿಷ್ಟವಾಗಿರ್ತಕ್ಕಂತಹ ಸಾಮರ್ಥ್ಯ, ಶಕ್ತಿ, ಬಲ ಎಂಬತಕ್ಕಂಥದ್ದು ತುಂಬಿಕೊಂಡಿತ್ತು. ಅದಕ್ಕೆ ಶಾಸ್ತ್ರ ಹೇಳ್ತಕ್ಕಂಥದ್ದು, ನಾವು ಕೂಡ ಭಗವಂತನ ನಾಮವನ್ನು ಉಚ್ಚಾರಣೆ ಮಾಡ್ತಾ ಇರ್ತೇವೆ ಅಂತಂದರೆ ಕೇವಲ ನಮಗೆ ಮಾತ್ರ ರಕ್ಷಣೆಯಲ್ಲ, ನಮ್ಮ ಈ ಶರೀರದಲ್ಲಿರತಕ್ಕಂತಹ ಒಂದೊಂದು ಅವಯವಗಳಿಗೂ ಕೂಡ ಅಂತಹ ಶಕ್ತಿ ಎಂಬತಕ್ಕಂಥದ್ದು ಬರುತ್ತೆ ಅಂತ. ಇವತ್ತಿನ ಕಾಲದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ಚಿಂತನೆಯನ್ನು ಬಿಟ್ಟಿದ್ದೇವೆ, ನಮಗೆ ಹಣದ ಚಿಂತನೆ ಎಂಬತಕ್ಕಂಥದ್ದು ತುಂಬಿ ಹೋಗಿದೆ. ಯಾವ ಜೀವ ಹಣದ ಚಿಂತೆಯಲ್ಲಿ
ಭಗವಂತನ ಚಿಂತನೆಯನ್ನು ಬಿಟ್ಟಿದ್ದಾನೋ ಅಂತಹ ಜೀವನಿಗೆ ಅಲ್ಪ ವಯಸ್ಸಿನಲ್ಲೇನೆ ಮಾರಣಾಂತಿಕವಾಗಿರತಕ್ಕಂತಹ ರೋಗಗಳು ಕಾಡ್ತಾ ಇದೆ. ಅವನ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿ ಇಲ್ಲ. ಯಾಕೆ? ನಾವೆಲ್ಲ ಆಲೋಚನೆ ಮಾಡಬೇಕು. ಯಾವ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಕೊಡತಕ್ಕಂತಹ ಆ ಭಗವಂತ, ಅವನನ್ನು ನಾವು ನಮ್ಮ ಜೀವನದಲ್ಲಿ ಒಂದು ಕ್ಷಣವೂ, ಒಂದು ದಿವಸ, ಒಂದು ಕ್ಷಣ ನಾವು ನೆನೆಸಿಲ್ಲ, ಅವನ ಸ್ಮರಣೆ ಮಾಡಿಲ್ಲ. ಹಾಗಿರಬೇಕಾದರೆ ನಮ್ಮ ಶರೀರದಲ್ಲಿ ನಾವು ಆರೋಗ್ಯದಿಂದ, ಸಂತೋಷದಿಂದ, ನೆಮ್ಮದಿಯಿಂದ, ಸುಖದಿಂದ ಬದುಕಲಿಕ್ಕೆ ಆ ಶಕ್ತಿ ಬರಲಿಕ್ಕೆ ಹೇಗೆ ಸಾಧ್ಯ? ಹಾಗಾದರೆ ಯಾವ ಜೀವ ನಾನು ಹಣ ಸಂಪಾದನೆ ಮಾಡಿ ಸುಖವಾಗಿ ಬದುಕಬೇಕು ಅಂತ ಏನು ಬಯಸ್ತಾನೋ, ಆ ಹಣದಿಂದ ನಾವು ಔಷಧಿಯನ್ನು ಕೊಂಡುಕೊಳ್ಳಬಹುದೇ ವಿನಃ ಆರೋಗ್ಯವನ್ನು ಕೊಂಡುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಾವು ಹಣದಿಂದ ಚವನಪ್ರಾಶವನ್ನು ಕೊಂಡುಕೊಳ್ಳಬಹುದೇ ವಿನಃ ನಾವು ದೈಹಿಕವಾದ ಬಲವನ್ನು ಕೊಂಡುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಸುಖ ಸಾಧನವನ್ನು ನಾವು ಖರೀದಿ ಮಾಡಬಹುದೇ ವಿನಃ ಆ ವಸ್ತುಗಳಿಂದ ಆಗತಕ್ಕಂಥ ಸುಖವನ್ನು ನಾವು ಖರೀದಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ವಸ್ತುಗಳಿರಬಹುದು, ವಸ್ತುವನ್ನು ಕೊಂಡುಕೊಳ್ಳಿಕ್ಕೆ ನಮ್ಮಲ್ಲಿ ಹಣ ಇರಬಹುದು, ಆದರೆ ಆ ಕೊಂಡುಕೊಂಡ ವಸ್ತುವಿನಿಂದ ನಾವು ನೆಮ್ಮದಿಯಿಂದ ಸುಖದಿಂದ ಇರಬೇಕು ಅಂತಾದರೆ ನಮ್ಮಲ್ಲಿ ಭಗವಂತ ಸನ್ನಿಹಿತನಾಗಿದ್ದುಕೊಂಡು ಭಗವಂತ ನಮಗೆ ಆರೋಗ್ಯವನ್ನು ಕೊಡಬೇಕು, ಅನುಭವಿಸಲಿಕ್ಕೆ ಬೇಕಾದಂಥ ಶಕ್ತಿಯನ್ನು ಕೊಡಬೇಕು, ರೋಗ ನಿರೋಧಕವಾದಂತಹ ಶಕ್ತಿಯನ್ನು ಭಗವಂತ ನಮಗೆ ಕೊಡಬೇಕು. ಆಗ ನಾವು ಹಣ ಸಂಪಾದನೆ ಮಾಡಿದ್ದು ಸಾರ್ಥಕ. ಇಲ್ಲ ಅಂತಾದರೆ ಕೇವಲ ಹಣ ಸಂಪಾದನೆ ಮಾಡ್ತೇವೆ ಅಂತಂದರೆ ಎಷ್ಟೇ ಹಣ ಇದ್ದರೂ ಕೂಡ ಅದೆಲ್ಲವೂ ಕೂಡ ನಮ್ಮ ಅನುಭವಕ್ಕೆ ಅನುಭವಿಸಲಿಕ್ಕೆ ಆಗದೇ ಇರುವ ವ್ಯರ್ಥವಾದಂಥದ್ದು. ಶಾಸ್ತ್ರ ಹೇಳುತ್ತೆ, ದಾನಂ ಭೋಗ ನಾಶಃ ತಿಸ್ರಃ ಭವಂತಿ ಗತಯಃ ವಿತ್ತಸ್ಯ. ಹಣಕ್ಕೆ ಬರತಕ್ಕಂಥ ಅವಸ್ಥೆ ಮೂರೇ. ಒಂದು, ದಾನ ತಾನು ಕೈ ಎತ್ತಿ ಕೊಡಬೇಕು, ಲೋಭ ಇರುವ ವ್ಯಕ್ತಿ ಕೊಡೋದಿಲ್ಲ. ಭೋಗ ಮಾಡಬೇಕು, ರೋಗ ಇರುವಂಥ ವ್ಯಕ್ತಿ ಭೋಗ ಮಾಡಲಿಕ್ಕಾಗಲ್ಲ. ಆದ್ದರಿಂದ ಕೊನೆಗೆ ಆ ಎಲ್ಲ ಹಣವೂ ಕೂಡ ಅವನು ಸಂಪಾದನೆ ಮಾಡಿದ ಸಂಪತ್ತು ಅದು ನಾಶವಾಗಿ ಹೋಗ್ತಾ ಇದೆ. ಹಾಗಾದರೆ ಜೀವ ತನ್ನ ಶರೀರದಲ್ಲಿ ಅಂತಹ ಶಕ್ತಿಯನ್ನು ಪಡೆದುಕೊಳ್ಳಬೇಕು. ಭೋಗ ಮಾಡುವ, ಅನುಭವಿಸುವ, ರೋಗ ನಿರೋಧಕ ಶಕ್ತಿಯನ್ನು ತಂದುಕೊಳ್ಬೇಕು ಅಂತಂದರೆ ಪ್ರತಿ ದಿವಸ ತನಗೆ ಈ ಶರೀರವನ್ನು ಕೊಟ್ಟಂತಹ ಆ ಮಹೋಪಕಾರಿಯಾಗಿರ್ತಕ್ಕಂಥ ಭಗವಂತ ಅವನನ್ನು ಚಿಂತನೆ ಮಾಡಬೇಕು. ದಧೀಚಿ ಋಷಿಗಳು ತಮ್ಮ ಜೀವನದಲ್ಲಿ ಅವರು ಭಗವಂತನನ್ನು ಚಿಂತನೆ ಮಾಡಿದ್ದರಿಂದ ದೈತ್ಯನನ್ನು ಸಂಹಾರ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂತಹ ಆಯುಧವನ್ನು ನಿರ್ಮಾಣ ಮಾಡಲಿಕ್ಕೆ ಬೇಕಾದಂತಹ ಸಾಧನ, ಆ ಎಲುಬು ಅವರ ಶರೀರದಿಂದ ಪಡಿಲಿಕ್ಕೆ ಸಾಧಾರಣ ಮನುಷ್ಯರಿಗಲ್ಲ, ದೇವತೆಗಳಿಗೂ ಬೇಕಾಯಿತು. ದೇವತೆಗಳೇ ಬಲಿಷ್ಠರು. ಅಂತಹ ದೇವತೆಗಳಿಗೆ ಒಬ್ಬ ಋಷಿಯ ಎಲುಬು ಅದು ಆಯುಧಕ್ಕಾಗಿ ಸಾಧನವಾಗಿದೆ ಅಂತಾದರೆ, ಮೂಲ ವಸ್ತುವಾಗಿದೆ ಅಂತಾದರೆ ಆ ಭಗವಂತನ ನಾಮ ಅನುಸಂಧಾನದ ಮಹಿಮೆ ಏನು ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಆದ್ದರಿಂದಲೇ ಭಗವಂತ ಹೇಳ್ತಾ ಇದ್ದಾನೆ, ಆಯುಧಾನಾಂ ಅಹಂ ವಜ್ರಂ. ಎಲ್ಲ ಆಯುಧಗಳಲ್ಲಿ ನಾನು ಆ ದಧೀಚಿ ಋಷಿಗಳ ಶರೀರದ ಎಲುಬಿನಿಂದ ನಿರ್ಮಾಣಗೊಂಡಂತಹ ಎಲುಬಿನಲ್ಲಿ ವಜ್ರ ಎಂಬತಕ್ಕಂಥ ಹೆಸರಿನ ವಿಭೂತಿ ರೂಪವನ್ನು ಇಟ್ಟಿದ್ದೇನೆ. ಆ ವಜ್ರ ಅದು ಎಲ್ಲ ಇಂದ್ರಾದಿ ದೇವತೆಗಳ ಕೈಯಲ್ಲಿರ್ತಕ್ಕಂಥ ಆಯುಧಗಳಲ್ಲಿ ಶ್ರೇಷ್ಠವಾಗಿದೆ ಎಂಬತಕ್ಕಂತಹ ವಿಷಯವನ್ನು ಭಗವಂತ ನಿರೂಪಣೆ ಮಾಡಿದ್ದಾನೆ. ಅದನ್ನು ನಾವು ಕೂಡ ಆ ಭಗವಂತನ ನಾಮವನ್ನು ಅನುಸಂಧಾನ ಮಾಡುತ್ತಾ, ಅರ್ಥವನ್ನು ಅನುಸಂಧಾನ ಮಾಡುತ್ತಾ ಆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗೋಣ. ಶ್ರೀನಿವಾಸ ನಮ್ಮನ್ನು ಆ ರೀತಿಯಲ್ಲಿ ಅನುಗ್ರಹಿಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಶ್ರೀಕೃಷ್ಣಾರ್ಪಣವಸ್ತು. ಇಲ್ಲಿಯವರೆಗೂ ಭಗವದ್ಗೀತೆಯ ಅತ್ಯಂತ ಅಪೂರ್ವವಾದ ಅರ್ಥಗಳನ್ನು, ಬೇರೆ ಬೇರೆ ಪುರಾಣಗಳಲ್ಲಿ ಬಂದಿರುವ ವಿಷಯಗಳನ್ನು ಶ್ರೀಕೃಷ್ಣನು ಹೇಗೆ ಗೀತೆಯಲ್ಲಿ ತೋರಿಸಿದ್ದಾನೆ ಎಂಬುದನ್ನು ಆಚಾರ್ಯರ ಮೂಲಕವಾಗಿ ನಾವು ತಿಳಿದುಕೊಂಡಿದ್ದೇವೆ. ಹಾಗಾದರೆ ಚಿಂತನೆಯನ್ನು ಮಾಡಿ ಆಗಿದೆ. ಇನ್ನು ಮುಂದೆ
ಅದರ ಪಠಣೆ ನಡಿಬೇಕಾಗಿದೆ, ಪಾರಾಯಣ ಆಗಬೇಕಾಗಿದೆ. ನಾವೆಲ್ಲರೂ ಸೇರಿ ಅದರ ಪಾರಾಯಣವನ್ನು ಪ್ರಾರಂಭಿಸೋಣ. ಅಥ ಶ್ರೀ ಭಗವದ್ಗೀತಾಸು ಅಥ ಶ್ರೀ ಭಗವದ್ಗೀತಾಸು ಉಪನಿಷತ್ಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಶ್ರೀಕೃಷ್ಣಾರ್ಜುನ ಸಂವಾದೇ ವಿಭೂತಿಯೋಗೋ ನಾಮ ವಿಭೂತಿಯೋಗೋ ನಾಮ ದಶಮೋಧ್ಯಾಯಃ. ದಶಮೋಧ್ಯಾಯಃ. ಶ್ರೀಭಗವಾನುವಾಚ ಶ್ರೀಭಗವಾನುವಾಚ ಭೂಯ ಏವ ಮಹಾಬಾಹೋ ಭೂಯ ಏವ ಮಹಾಬಾಹೋ ಶೃಣು ಮೇ ಪರಮಂ ವಚಃ ಶೃಣು ಮೇ ಪರಮಂ ವಚಃ ಯತ್ತೇಹಂ ಪ್ರೀಯಮಾಣಾಯ ಯತ್ತೇಹಂ ಪ್ರೀಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯಾ ವಕ್ಷ್ಯಾಮಿ ಹಿತಕಾಮ್ಯಯ ನ ಮೇ ವಿಧುಸ್ಸುರಗಣಾಃ ನ ಮೇ ವಿದುಃಸುರಗಣಾಃ ಪ್ರಭವಂ ನ ಮಹರ್ಷಯಃ ಪ್ರಭವಂ ನಮಃರ್ಷಯಃ ಅಹಮಾದಿರ್ಹಿ ದೇವಾನಾಂ ಅಹಮಾದಿರ್ಹಿ ದೇವಾನಾಂ ಮಹರ್ಷೀಣಾಂಚ ಸರ್ವಶಃ ಮಹರ್ಷೀಣಾಂ ಚ ಸರ್ವಶಃ ಯೋ ಮಾಮಜಮನಾದಿಂಚ ಯೋ ಮಾಮಜನನಾದಿಂ ಚ ವೇತ್ತಿ ಲೋಕಮಹೇಶ್ವರಂ ವೇತ್ತಿ ಲೋಕಮಹೇಶ್ವರಂ ಅಸಮ್ಮೂಢಃ ಸಮರ್ಥ್ಯೇಷು ಅಸಮ್ಮೂಢಸ್ಯ ಮರ್ತೇಷು ಸರ್ವಪಾಪೈಃ ಪ್ರಮುಚ್ಯತೆ ಸರ್ವಪಾಪೈ ಪ್ರಮುಚ್ಯತೆ ಬುದ್ಧಿರ್ಜ್ಞಾನಮಸಮ್ಮೋಹಃ ಬುದ್ಧಿರ್ಜ್ಞಾನ ಸಮಮೋಹಃ ಕ್ಷಮಾ ಸತ್ಯಂ ದಮಃ ಶಮಃ ಕ್ಷಮಾ ಸತ್ಯಂ ದಮಃ ಶಮಃ ಸುಖಂ ದುಃಖಂ ಭವೋ ಭಾವೋ ಸುಖಂ ದುಃಖಂ ಭವೋ ಭಾವೋ ಭಯಂ ಚ ಭಯಮೇವ ಚ ಭಯಂ ಚ ಭಯಮೇವ ಚ ಅಹಿಂಸಾ ಸಮತಾ ತುಷ್ಟಿಃ ಅಹಿಂಸಾ ಸಮತಾ ತುಷ್ಟಿಃ ತಪೋದಾನಂ ಯಶೋ ಯಶಃ ತಪೋದಾನಂ ಯಶೋ ಯಶಃ ಭವಂತಿ ಭಾವಾ ಭೂತಾನಾಂ ಭವಂತಿ ಭಾವಾ ಭೂತಾನಾಂ ಮತ್ತ ಏವ ಪೃಥಗ್ವಿಧಾಃ ಮತ್ತ ಏವ ಪೃಥಗ್ವಿಧಾಃ ಮಹರ್ಷಯಃ ಸಪ್ತ ಪೂರ್ವೇ ಮಹರ್ಷಯಃ ಸಪ್ತ ಪೂರ್ವೇ ಚತ್ವಾರೋ ಮನವಸ್ತಥಾ ಚತ್ವಾರೋ ಮನವಸ್ತಥಾ ಮದ್ಭಾವಾ ಮಾನಸಾ ಜಾತಾಃ ಮದ್ಭಾವಾ ಮಾನಸಾ ಜಾತಾಃ ಯೇಷಾಂ ಲೋಕ ಇಮಾಃ ಪ್ರಜಾಃ ಯೇಷಾಂ ಲೋಕ ಇಮಾಃ ಪ್ರಜಾಃ ಏತಾಂ ವಿಭೂತಿಂ ಯೋಗಂಚ ಏತಾಂ ವಿಭೂತಿಂ ಯೋಗಂಚ ಮಮ ಯೋ ವೇತ್ತಿ ತತ್ವತಃ ಮಮ ಯೋ ವೇತ್ತಿ ತತ್ವತಃ ಸೋವಿಕಂಪೇನ ಯೋಗೇನ ಸೋವಿಕಂಪೇನ ಯೋಗೇನ ಯುಜ್ಯತೆ ನಾತ್ರ ಸಂಶಯಃ ಯುಜ್ಯತೆ ನಾತ್ರ ಸಂಶಯಃ ಅಹಂ ಸರ್ವಸ್ಯ ಪ್ರಭವೋ ಅಹಂ ಸರ್ವಸ್ಯ ಪ್ರಭೋ ಮತ್ತಃ ಸರ್ವಂ ಪ್ರವರ್ತತೆ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವಸಮನ್ವಿತಾಃ ಬುಧಾ ಭಾವ ಸಮನ್ವಿತಾಃ ಮಚ್ಚಿತ್ತಾ ಮದ್ಗತ ಪ್ರಾಣಾಃ ಮಜ್ಜಿತ್ತ ಮದ್ಗತ ಪ್ರಾಣಾಃ ಬೋಧಯಂತಃ ಪರಸ್ಪರಂ ಬೋಧಯन्तಃ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ಕಥಯन्तಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ ತುಷ್ಯಂತಿ ಚ ರಮಂತಿ ಚ ತೇಷಾಂ ಸತತಯುಕ್ತಾನಾಂ ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ದದಾಮಿ ಬುದ್ಧಿಯೋಗಂ तं ಯೇನ ಮಾಮುಪಯಾಂತಿ ತೇ ಯೇನ ಮಾಮುಪಯಾಂತಿ ತೇ ತೇಷಾಮೇವಾನುಕಂಪಾರ್ಥಂ ತೇಷಾಮೇವಾನುಕಂಪಾರ್ಥಂ ಅಹಮಜ್ಞಾನಜಂ ತಮಃ ಅಹಮಜ್ಞಾನಜಂ ತಮಃ ನಾಶಯಾಮ್ಯಾತ್ಮಭಾವಸ್ಥೋ ನಾಶಯಾಮ್ಯತ್ವಭಾವಸ್ವೋ ಜ್ಞಾನದೀಪೇನ ಭಾಸ್ವತ ಜ್ಞಾನದೀಪೇನ ಭಾಸ್ವತಃ ಅರ್ಜುನ ಉವಾಚ ಅರ್ಜುನ ಉವಾಚ ಪರಂ ಬ್ರಹ್ಮ ಪರಂ ಧಾಮ ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಮಜಂ ವಿಭುಂ ಆದಿದೇವಮಜಂ
आदिदेवमजं विदुम् आहुस्त्वामृषयः सर्वे आहुष्यानुषयः सर्वे देवर्षिर्नारदस्तथा देवर्षिर्नारदस्तथा असितो देवलो व्यासः असितो देवलो व्यासः स्वयं चैव ब्रवीषि मे स्वयं चैव ब्रवीषि मे सर्वमेतद्धृतं मन्ये सर्वमेतद्धृतं मन्ये यन्मां वदसि केशव यन्मां वदसि केशव न हि ते भगवद्व्यक्तिं न हि ते भगवद्व्यक्तिं विदुर्देवानदानवाः विदुर्देवानदानवाः स्वयमेवात्मनात्मानं स्वयमेवात्मनात्मानं वेत्थत्वं पुरुषोत्तम वेदत्वं पुरुषोत्तम भूतभावनभूतेश भूतभावन भूतेश देवदेव जगत्पते देवदेव जगत्पते वक्तुमर्हस्य शेषेण वक्तुमर्हस्य शेषेण दिव्या ह्यात्मविभूतयः दिव्यात्मविभूतयः याभिर्विभूतिभिर्लोकान् याभिर्विभूतिलोकान् इमांस्त्वं व्याप्य तिष्ठसि इमां स्वं व्याप्य तिष्ठसि कथं विद्यामहं योगिन् कथं विद्यामहं योगिन् त्वां सदा परिचिन्तयन् स्वां सदा परिचिन्तयन् केषु केषु च भावेषु केषु केषु च भावेषु चिन्त्योऽसि भगवन्मया चिन्त्योऽसि भगवन्मया विस्तरेणात्मनो योगम् विस्तरेणात्मनो योगम् विभूतिं च जनार्दन विभूतिं च जनार्दन भूय कथय तृप्तिर्हि भूय कथय तृप्तिर्हि शृण्वतो नास्ति मे मृतम् शृण्वतो नास्ति मे मृतम् श्रीभगवानुवाच श्रीभगवानुवाच हन्त ते कथयिष्यामि अन्तते कथयिष्यामि दिव्या ह्यात्मविभूतयः दिव्यायात्यविभूतयः प्राधान्यतः कुरु श्रेष्ठ प्राधान्यतः कुरु श्रेष्ठ नास्त्यन्तो विस्तरस्य मे नास्यन्तो विस्तरस्य मे अहमात्मा गुडाकेश अहमात्मा गुडाकेश सर्वभूताशयस्थितः सर्वभूताश्रयस्थितः अहमादिश्च मध्यञ्च अहमादिश्च मध्यञ्च भूतानामन्त एव च भूतानामन्त एव च आदित्यानामहं विष्णुः आदित्यानामहं विष्णुः ज्योतिषां रविरंशुमान् ज्योतिषां रविरंशुमान् मरीचिर्मरुतामस्मि मरीचिर्मरुतामस्मि नक्षत्राणामहं शशी नक्षत्राणामहं शशी वेदानां सामवेदोऽस्मि वेदानां सामवेदोऽस्मि देवानामस्मि वासवः देवानामस्मि वासवः इन्द्रियाणां मनश्चास्मि इन्द्रियाणां मनश्चास्मि भूतानामस्मि चेतना भूतानामस्मि चेतना रुद्राणां शङ्करश्चास्मि रुद्राणां शङ्करश्चास्मि वित्तेषो यक्षरक्षसां वित्तेषो यक्षरक्षसाम् वसूनां पावकश्चास्मि वसूनां पावकश्चास्मि मेरुशिखरिणामहं मेरुशिखरिणामहं पुरोधसां च मुख्यं मां पुरोधसां च मुख्यं नाम विद्धि पार्थ बृहस्पतिं विद्धि पार्थ बृहस्पतिं सेनानीनामहं स्कन्दः सेनानीनामहं स्कन्दः सरसामस्मि सागरः सरसामस्मि सागरः महर्षीणां भृगुरहं महर्षीणां भृगुरहं गिरामस्मेकमक्षरं गिरामस्मेकमक्षरम् यज्ञानां जपयज्ञोऽस्मि यज्ञानां जपयज्ञोऽस्मि स्थावराणां हिमालयः स्थावराणां हिमालयः अश्वत्थः सर्ववृक्षाणां अश्वत्थः सर्ववृक्षाणां देवर्षीणां च नारदः देवर्षीणां च नारदः गन्धर्वाणां चित्ररथः गन्धर्वाणां चित्ररथः
ಸಿದ್ಧಾನಾಂ ಕಪಿಲೋ ಮುನಿಃ सिद्धानां कपिलो मुनिः ಉಚ್ಚೈಶ್ರವಸಮಶ್ವಾನಾಂ उच्चैश्रवसमश्वानां ವಿದ್ಧಿ ಮಾಮೃತೋದ್ಭವಂ विद्धि मामृतोद्भवम् ಐರಾವತಂ ಗಜೇಂದ್ರಾಣಾಂ ऐरावतं गजेन्द्राणां ನರಾಣಾಂಚ ನರಾಧಿಪಂ नराणां च नराधिपम् ಆಯುಧಾನಾಮಹಂ ವಜ್ರಂ आयुधानामहं वज्रम् ಧೇನೂನಾಮಸ್ಮಿ ಕಾಮಧುಕ್ धेनो नामस्मि कामधुक् ಪ್ರಜನಶ್ಚಾಸ್ಮಿ ಕಂದರ್ಪಃ प्रजनश्चास्मि गन्धर्पः ಸರ್ಪಾಣಾಮಸ್ಮಿ ವಾಸುಕಿಃ सर्पाणामस्मि वासुकिः ಅನಂತಶ್ಚಾಸ್ಮಿ ನಾಗಾನಾಂ अनन्तश्चास्मि नागानां ವರುಣೋ ಯಾದಸಾಮಹಂ वरुणो यादसामहं ಪಿತॄಣಾಮರ್ಯಮಾ ಚಾಸ್ಮಿ पितॄणामार्यमाचास्मि ಯಮಃ ಸಂಯಮತಾಮಹಂ यमः संयामहं ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನಾಂ प्रह्लादश्च दैत्यानां ಕಾಲಕಲಯತಾಮಹಂ कालकलयतामहं ಮೃಗಾಣಾಂಚ ಮೃಗೇಂದ್ರೋಹಂ मृगाणां च मृगेन्द्रोऽहं ವೈನತೇಯಶ್ಚ ಪಕ್ಷಿಣಾಂ वैनतेयश्च पक्षिणां ಪವನಪ್ಪವತಾಮಸ್ಮಿ पवनपवतामस्मि ರಾಮಶಸ್ತ್ರಭೃತಾಮಹಂ रामशस्त्रभृतामहं ಝಷಾಣಾಮಕರಶ್ಚಾಸ್ಮಿ झषाणामकरश्चास्मि ಸ್ತ್ರೋತಸಾಮಸ್ಮಿ ಜಾಹ್ನವೀ स्तोत्रसामस्मि जाह्नवी ಸರ್ಗಾಣಾಮಾದಿರಂತಶ್ಚ सर्गाणामादिरन्तश्च ಮಧ್ಯಂ ಚೈವಾಹಮರ್ಜುನ मध्यं चैवाहमर्जुन ಅಧ್ಯಾತ್ಮವಿದ್ಯಾ ವಿದ್ಯಾನಾಂ अध्यात्मविद्याविद्यानां ವಾದಪ್ರವದತಾಮಹಂ वादप्रवदतामहं ಅಕ್ಷರಾಣಾಮಕಾರೋಸ್ಮಿ अक्षराणामकारोऽस्मि ದ್ವಂದ್ವಸ್ಸಾಮಾಸಿಕಸ್ಯ ಚ गन्धसामासिकस्य च ಅಹಮೇವಾಕ್ಷಯಃ ಕಾಲೋ अहमेवाक्षयः कालो ಧಾತಾಹಂ ವಿಶ್ವತೋ ಮುಖಃ दाताहं विश्वतो मुखः ಮೃತ್ಯುಃ ಸರ್ವಹರಶ್ಚಾಹಂ मृत्युः सर्वहरश्चाहम् ಉದ್ಭವಶ್ಚ ಭವಿಷ್ಯತಾಂ उद्भवश्च भविष्यताम् ಕೀರ್ತಿಶ್ರೀರ್ವಾಕ್ಚ ನಾರೀಣಾಂ कीर्तिशिवाच नारीणाम् ಸ್ಮೃತಿರ್ಮೇಧಾ ಧೃತಿಃ ಕ್ಷಮಾ श्रुतिर्मेधा धृतिक्षमा ಬೃಹತ್ಸಾಮ ತಥಾ ಸಾಮ್ನಾಂ बृहत्साम तथा साम्नाम् ಗಾಯತ್ರೀ ಛಂದಸಾಮಹಂ गायत्री छन्दसामहम् ಮಾಸಾನಾಮಾರ್ಗಶೀರ್ಷೋಹಂ मासानां मार्गशीर्षोऽहम् ಋತೂನಾಂ ಕುಸುಮಾಕರಃ ऋतूनां कुसुमाकरः ದ್ಯೂತಂ ಛಲಯತಾಮಸ್ಮಿ दूतं चलयतामस्मि ತೇಜಸ್ತೇಜಸ್ವಿನಾಮಹಂ तेजस्तेजस्विनामहम् ಜಯೋಸ್ಮಿ ವ್ಯವಸಾಯೋಸ್ಮಿ जयोऽस्मि व्यवसायोऽस्मि ಸತ್ವಂ ಸತ್ವವತಾಮಹಂ सत्त्वं सत्त्ववतामहम् ವೃಷ್ಣೀನಾಂ ವಾಸುದೇವೋಸ್ಮಿ वृष्णीनां वासुदेवोऽस्मि ಪಾಂಡವಾನಾಂ ಧನಂಜಯಃ पाण्डवानां धनञ्जयः ಮುನೀನಾಮಪ್ಯಹಂ ವ್ಯಾಸಃ मुनीनामप्यहं व्यासः ಕವೀನಾಮುಶನಾ ಕವಿಃ कवीनामुशना कविः ದಂಡೋ ದಮಯತಾಮಸ್ಮಿ दण्डो दमयतामस्मि ನೀತಿರಸ್ಮಿ ಜಿಗೀಷತಾಂ नीतिरस्म्यजीषताम् ಮೌನಂ ಚೈವಾಸ್ಮಿ ಗುಹ್ಯಾನಾಂ मौनं चैवास्ति गुह्यानाम् ಜ್ಞಾನಂ ಜ್ಞಾನವತಾಮಹಂ ज्ञानं ज्ञानवतामहम् ಯಚ್ಚಾಪಿ ಸರ್ವಭೂತಾನಾಂ यच्चापि सर्वभूतानां ಬೀಜಂ ತದಹಮರ್ಜುನ बीजं तदहमर्जुन ನ ತದಸ್ತಿ ವಿನಾ ಯತ್ ಸ್ಯಾತ್ न तदस्ति विनायस्य ಮಯಾ ಭೂತಂ ಚರಾಚರಂ मया भूतं चराचरम् ನಾಂತೋಸ್ತಿ ಮಮ ದಿವ್ಯಾನಾಂ नान्तोऽस्ति मदिव्यानां ವಿಭೂತೀನಾಂ ಪರಂತಪ विभूतीनां परन्तप ಏಷ ತೂದ್ದೇಶತಃ ಪ್ರೋಕ್ತೋ एष तद्देशतप्रोक्तो ವಿಭೂತೇರ್ವಿಸ್ತರೋ ಮಯಾ विभूते विस्तरो मया ಯದ್ಯದ್ವಿಭೂತಿಮತ್ಸತ್ವಂ यद्यद्विभूतिमत्सत्त्वं ಶ್ರೀಮದೂರ್ಜಿತಮೇವ ವಾ श्रीमदूर्जितमेव वा ತತ್ತದೇವಾವಗಚ್ಚತ್ವಂ तत्तदेवावगच्छत्तं ಮಮ ತೇಜೋಂಶ ಸಂಭವಂ मम तेजोंशसम्भवम् ಅಥವಾ ಬಹುನೈತೇನ अथवा बहुनैतेन
किं ज्ञातेन तवार्जुन किं चातेन तवार्जुन विष्टभ्याहमिदं कृत्स्नम् विश्वभ्याहमिदं कृष्णम् एकांशेन स्थितो जगत् एकांशेन स्थितो जगत् ॐ तत्सदिति ॐ तत्सदिति श्रीमद्भगवद्गीतासूपनिषत्सु श्रीमद्भगवद्गीतासु उपनिषत्सु ब्रह्मविद्यायां ब्रह्मविद्यायां योगशास्त्रे योगशास्त्रे श्रीकृष्णार्जुनसंवादे श्रीकृष्णार्जुनसंवादे विभूतियोगो नाम विभूतियोगो नाम दशमोऽध्यायः दशमोऽध्यायः यत्र योगेश्वरः कृष्णो यत्र योगेश्वरः कृष्णो यत्र पार्थो धनुर्धरः यत्र पार्थो धनुर्धरः तत्र श्रीर्विजयो भूतिः तत्र श्रीविजयो भूतिः ध्रुवा ನೀತಿರ್ಮತಿರ್ಮಮ ಧ್ರುವ ನೀತಿರ್ಮತಿರ್ಮಮ. ಭಗವದ್ಗೀತೆಯ ಪಾರಾಯಣವನ್ನು ಮಾಡುವಾಗ ಸಾಕ್ಷಾತ್ ಕೃಷ್ಣ ಪರಮಾತ್ಮನು ಮಾಡುವವರ ಅಂತರ್ಗತನಾಗಿ ವಿಶೇಷವಾಗಿ ಸನ್ನಿಹಿತನಾಗಿರ್ತಾನೆ. ಭಗವಂತನು ಎಲ್ಲಿರ್ತಾನೋ ಅರ್ಜುನನೂ ಅಲ್ಲಿ ಬಂದೇ ಬರ್ತಾನೆ. ಎಲ್ಲಿ ಪಾರ್ಥ ಮತ್ತು ಕೃಷ್ಣರ ಸಮ್ಮೇಳನವಾಗುತ್ತೋ ಅಲ್ಲಿ ಜಯ ವಿಜಯಗಳು ಆಗೇ ಆಗುತ್ತೆ ಅಂತ ಈ ಒಂದು ಶ್ಲೋಕದ ಒಂದು ಅರ್ಥವಾಗಿದೆ. ಹಾಗಾಗಿ ವಿಜಯ ಪ್ರಾಪ್ತಿಗೋಸ್ಕರ ಭಗವದ್ಗೀತೆಯ ಚಿಂತನೆ ಪಾರಾಯಣ ಅತ್ಯಂತ ಅರ್ಹವಾಗಿರುವಂಥದ್ದು. ನಾವು ಮಾಡಿದ ಈ ಪಾರಾಯಣದ ಸಂದರ್ಭದಲ್ಲಿ ಅಥವಾ ಪಾರಾಯಣ ಮಾಡುವಾಗ ಎಲ್ಲೋ ಮನಸ್ಸು ಹಾರಿ ಹೋಗ್ತದೆ. ಚಿಂತನೆಯನ್ನು ಆಚಾರ್ಯರು ಮಾಡಿಸುವಾಗ ಮನಸ್ಸು ಎಲ್ಲೋ ಇರ್ತದೆ, ಹೇಗೋಗೋ ಕೂತಿರ್ತೇವೆ. ಹೀಗೆ ನಮ್ಮಿಂದ ಅನೇಕ ಅಪರಾಧಗಳು ನಡೆಯುವಾಗ ಆ ಎಲ್ಲ ಅಪರಾಧಗಳು ಭಗವಂತನ ಮುಂದೆ ನಿಂತು ನಾವು ಒಮ್ಮೆ ಈ ಶ್ಲೋಕವನ್ನು ಹೇಳಿಕೊಂಡ್ರೆ ಅದನ್ನು ಪರಿಹಾರ ಮಾಡ್ತಾನೆ. ಹಾಗಾಗಿ ನಾವೆಲ್ಲರೂ ಕೂಡ ಈ ಕ್ಷಮಾಪರಾಧ ಸ್ತೋತ್ರವನ್ನು ಹೇಳೋಣ. ಯದಕ್ಷರಪದಭ್ರಷ್ಟಂ ಯದಕ್ಷರಪದಭ್ರಷ್ಟಂ ಮಾತ್ರಾಹೀನಂಚ ಯದ್ಭವೇತ್ ಮಾತ್ರಾಹೀನಂಚ ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವ ತತ್ಸರ್ವಂ ಕ್ಷಮ್ಯತಾ ದೇವ ನಾರಾಯಣ ನಮೋಸ್ತುತೇ. ನಾರಾಯಣ ನಮೋಸ್ತುತೇ. ಇಷ್ಟು ಪಾರಾಯಣದ ಕಾರ್ಯ ಆಗಬಹುದು. ಆ ಪಾರಾಯಣ ನಡೆದ ಮೇಲೆ ಅದರ ಚಿಂತನೆಯನ್ನು ಮಾಡುವಂಥದ್ದಾಗಬಹುದು. ಯಾವುದು ನಮ್ಮ ಸ್ವಂತಿಕೆ ಅಲ್ಲ. ಭಗವತೋ ವೀರ್ಯೇಣ ಭಗವತೋ ಬಲೇನ ಭಗವತಸ್ತೇಜಸ ಭಗವತಃ ಕರ್ಮಣ ಭಗವತಃ ಪ್ರೇರಿತೋಹಂ ಅಂತಲೇ ನಮ್ಮ ಅನುಸಂಧಾನ. ಅವನು ನಮಗೆ ಪ್ರೇರಣೆ ಇತ್ತು, ಅವನು ನಮಗೆ ಶಕ್ತಿ ಕೊಟ್ಟು, ಅವನು ನಮಗೆ ಮನಸ್ಸಿನಲ್ಲಿ ನಿಂತು ಈ ಕಾರ್ಯವನ್ನು ಮಾಡಿಸ್ತಾ ಇದ್ದಾನೆ. ನನ್ನ ಸ್ವಾತಂತ್ರ್ಯ ಏನೂ ಇಲ್ಲ ಎಂಬುವ ಚಿಂತನೆಯೇ ಭಗವತ್ ಸಮರ್ಪಣೆ ಅಂತ ಭಾಗವತ ತಿಳಿಸುತ್ತೆ. ಆ ರೀತಿಯಲ್ಲಿ ಇದೆಲ್ಲವನ್ನೂ ಕೂಡ ಕಾಯಿಕವಾಗಿ, ಮಾನಸಿಕವಾಗಿ, ವಾಚನಿಕವಾಗಿ ಮಾಡಿರುವ ಎಲ್ಲ ಕಾರ್ಯವೂ ಅವನಿಗೆ ಸಮರ್ಪಣೆ ಮಾಡುವುದೇ ಭಗವತ್ ಸಮರ್ಪಣೆ. ನಾವೆಲ್ಲ ಭಗವತ್ ಸಮರ್ಪಣೆಯನ್ನು ಮಾಡೋಣ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ನಾರಾಯಣಾಯೇತಿ ಸಮರ್ಪಯಾಮಿ. ಇಷ್ಟು ಭಗವಂತನ ಚಿಂತನೆ, ಭಗವದ್ಗೀತೆಯ ಪಾರಾಯಣ ಇದೆಲ್ಲ ಮಾಡಿದ್ದೇವೆ. ದೇವರಿಗೆ ಕ್ಷಮಾಪರಾಧವನ್ನು ಸಮರ್ಪಿಸಿದ್ದೇವೆ. ಇದರಿಂದ ಏನು ಬೇಕು ಅಂದರೆ ಇಷ್ಟೇ, ಲೋಕಾ ಸಮಸ್ತ ಸುಖಿನೋ ಭವಂತು. ಇಡೀ ರಾಷ್ಟ್ರವು ಸುಭಿಕ್ಷೆಯಿಂದ ಒಳ್ಳೆಯ ಸುಖವಾಗಿ ಇರುವುದೇ ಈ ಒಂದು TTD ವಾಹಿನಿಯ ಆ ಸಂಸ್ಥೆಯಿಂದ ನಡೆಯುವಂತಹ ಎಲ್ಲ ಕಾರ್ಯಕ್ರಮಕ್ಕೂ ಅದೇ ಫಲ ಎಂಬುದನ್ನು ನಾವು ಅರಿತುಕೊಳ್ಳಬೇಕು. ಹಾಗಾಗಿ ಆ ಲೋಕದ ಕ್ಷೇಮ ಪ್ರಾರ್ಥನೆಯನ್ನು ನಾವು ಮಾಡೋಣ. ಸರ್ವೇ ಭವಂತು ಸುಖಿನಃ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಮಾ ಕಶ್ಚಿತ್ ದುಃಖವಾಗ್ ಭವೇತ್. ಪ್ರತಿಯೊಂದರ ಭಗವಂತನ ಕಾರ್ಯವನ್ನು ಮಾಡುವಾಗ ಆದಿಯಲ್ಲಿ ಮಂಗಳ, ಮಧ್ಯದಲ್ಲಿ ಮಂಗಳ, ಕೊನೆಯಲ್ಲಿ ಮಂಗಳ.
ಹಾಗಾಗಿ ದೇವರ ಸ್ಮರಣೆಯೇ ಮಂಗಳಪೂರಿತವಾದದ್ದು. ಅವನ ಸ್ಮರಣೆಯನ್ನು ಮಾಡುವ ಮೂಲಕ ಮಂಗಳವನ್ನು ಮಾಡೋಣ. ಎಲ್ಲರೂ ಸೇರಿ ಶ್ರಿಯಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ. ಶ್ರೀಯಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ. ಶ್ರೀವೆಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಲಂ. ಶ್ರೀವೆಂಕಟನಿವಾಸಾಯ ಶ್ರೀನಿವಾಸಾಯ